ಜೀವನದಲ್ಲಿ ಕಾಯುವಿಕೆಯೇ ಕೈಲಾಸ ಆಗೋಗಿದೆ. ಮನೆಯಿಂದ ಹೊರಗಡೆ ಬಂದ್ರೆ ಆಟೋ ಕಾಯ್ಬೇಕು, ಬಸ್ ಕಾಯ್ಬೇಕು, ಟೀನೇಜ್ ಅಲ್ಲಿ ಪ್ರೀತಿ ಕಾಯ್ಬೇಕು, ಓಲ್ಡ್ ಏಜ್ ಅಲ್ಲಿ ಪೆನ್ಷನ್ ಕಾಯ್ಬೇಕು. ಆದ್ರೆ ನಮ್ಮ ಶೋನಲ್ಲಿ ನಗೋದಿಕ್ಕೆ ಕಾಯೋ ಹಾಗೆ ಇಲ್ಲ. ಇದು ಸೂಪರ್ ಚಾನೆಲ್ ಮಜಾ ಓ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ನಗೋದಕ್ಕೆ ನಗ್ನಗ್ತಾನೆ ರೆಡಿ ಆಗಿರುವಂತಹ ಮಜಾ ಭಾರತದ ಮಜಾಧಿಪತಿಗಳಾದಂತಹ ಶ್ರೀಯುತ ಗುರುಕಿರಣ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಗೋದಿಗೆ ಫೇಮಸ್ ಆಗಿರೋ ನಗುಮುಖದ ಸುಂದರಿ ರಚಿತಾ ರಾಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ನಿರಂಜನ್. ನಗೋದ್ರಲ್ಲಿ ನೀವು ಸ್ಟ್ರಾಂಗ, ನಗ್ಸೋದ್ರಲ್ಲಿ ನಾವು ಸ್ಟ್ರಾಂಗ ಅಂತ ತೋಡೆ ಚಟ್ಟಿ ರೆಡಿ ಆಗಿದ್ದಾರೆ ನಮ್ಮ ಮಜಾ ಭಾರತದ ಆಸ್ಥಾನ ಕಲಾವಿದರು. ರೆಡಿನಾ ಬಾಯ್ಸ್? ಅದು ಜೋಶ್ ಅಂದ್ರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಧಾಮ್ ಧೂಮ್. ಆರ್ ಕೊಟ್ರೆ ಅವ್ರ ಕೊಡೆ, ಮೂರ್ ಕೊಟ್ರೆ ಮದ್ದೂರಡೆ. ಉಪ್ಪಿಗಿಂತ ರುಚಿ ಇಲ್ಲ, ಶುಗರ್ಲೆಸ್ ಕಾಫಿ ಕುಡಿಯಕ್ಕೆ ಆಗಲ್ಲ. ಅಲ್ಲ, ಈ ಸ್ವಾಮಿಗಳು ಯಾರು ಅಂತ ಗೊತ್ತಾಗ್ಲಿಲ್ಲ. ಏನು ನಾನ್ಯಾರು ಅಂತ ಗೊತ್ತಾಗಿಲ್ವಾ? ಐ ಕಟ ಕಟ ಕಟ, ನಾನು ದಿವಾಕರಾನಂದ ದೈವ ಜ್ಯೋತಿ ಮಹಾಸ್ವಾಮಿ. ಎಲ್ಲ ಸರಿ ಸ್ವಾಮಿಗಳೇ, ಅದು ಇಲ್ಲಿ ಯಾಕೆ ಬಂದಿದ್ದೀರಿ? ನಮ್ ತಾಯಣಗ್ಲು ನಿಜವಾಗ್ಲು ಸತ್ಯವಾಗ್ಲು ದೇವ್ರಣೆಗ್ಲು ಈ ಸ್ಟೇಜ್ ಮೇಲೆ ಒಂದು ಸಮಸ್ಯೆ ಇದೆ. ತಾಯಣೆ, ದೇವರಾಣೆ, ನಿಜವಾಗ್ಲೂ ದೇವ್ ಸತ್ಯವಾಗ್ಲು ಈ ಎಲ್ಲೋ ಏ ದಿವಾಕರ, ಎಲ್ಲಿ ಗಡ್ಡ ತೆಗಿ, ಒಂಚೂರು ತೆಗಿ ಗಡ್ಡನ ತೆಗಿಯೋ. ಏನೋ ನೀನ್ ಅವತಾರ ಇದು. ಅಲ್ಲ ಕಣಿ, ಯಾಕೋ ಈ ಅವತಾರ ಯಾಕೋ? ನೋಡಮ್ಮ, ಚೆನ್ನಾಗ್ ಓದವ್ರೆಲ್ಲ ಗೌರ್ಮೆಂಟ್ ಕೆಲಸ ಸೇರ್ಕತಾರೆ. 50% 60% ತಗೊಂಡವ್ರು ಡಾಕ್ಟರ್ ಇಂಜಿನಿಯರ್ ಆಗ್ತಾರೆ. 30% 40% ತಗೊಂಡವ್ರು ಪೊಲಿಟಿಷಿಯನ್ ಆಗ್ತಾರೆ. ಹೌದು. ಏನು ಓದ್ಯವ್ರು ನನ್ನಂತವ್ರು ನೋಡು ಹಿಂಗೆ ಗಡ್ಡ ಬಿಟ್ಕೊಂಡು ಸನ್ಯಾಸಿಗಳಾಗಿ ಮಂತ್ರವಾದಿ ಆಗ್ಬಿಡ್ತೀವಿ. ಅದಕ್ಕೆ ನಾನು ಮಂತ್ರ ತಂತ್ರ ಕಲ್ತ್ಕೊಂಡು ತಪಸ್ಸನ್ನ ಮಾಡ್ಕೊಂಡು ಶಕ್ತಿ ಸಂಪಾದನೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಚೆನ್ನಾಗಿ ಕಾಮಿಡಿ ಬಹಳ ಚೆನ್ನಾಗಿ ಮಾಡಿದ್ದೇನೆ, ಬಹಳ ಚೆನ್ನಾಗಿತ್ತು. ಐ ಲೈಕ್ ಇಟ್, ತುಂಬಾ ಇಷ್ಟ ಆಯ್ತು. ಅಲ್ಲ, ಆಕ್ಟರ್ ಆಗ್ಬೇಕು ಅಂತ್ಯಾ, ಆಂಕರ್ ಆಗ್ಬೇಕು ಅಂತ್ಯಾ, ನಿನಗೆ ಕ್ಲಾರಿಟಿ ಸಮಸ್ಯೆ ಇದೆ. ನನಗೆ ಒಂದ್ ಕೆಲಸ ಮಾಡಿ, ನೀನು ಅಲ್ಲಿ ಸದ್ಯಕ್ಕೆ ಸೋಫಾ ಖಾಲಿ ಇದೆ, ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರು. ಏನೋ ಒಂದ್ ಗತಿ ಕಾಣಿಸೋಣ ನಿಂಗೆ. ಓಕೆ, ಸರಿ ಆಯ್ತು, ಬರ್ತೇನೆ. ನಿನಗೊಂದ್ ಗತಿ ಕಾಣಿಸ್ತೀನಿ ಬಂದು. ಈಗ ನಮ್ಮ ಮಜಾ ಭಾರತದ ವೇದಿಕೆ ಮೇಲೆ ಚಿಟ್ಟೆ ಹಾರುತ್ತೆ. ಚಿಟ್ಟೆ ಅಂದ್ರೆ ಅಂತಿಂತ ಚಿಟ್ಟೆ ಅಲ್ಲ, ಬಣ್ಣ ಬಣ್ಣದ ಚಿಟ್ಟೆ ಹಾರುತ್ತೆ. ಆದರೆ ಈ ಚಿಟ್ಟೆ ಹಿಂದೆನೂ ಒಂದ್ ಕತೆ ಇದೆ. ಏನದು ಕತೆ ತಿಳ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಹರ್ಷಿಕಾ ಪೂಣಚ್ಚ ಅಂಡ್ ಯಶಸ್ ಸೂರ್ಯ. ಎಸ್, ಹರ್ಷಿಕಾ ಅಂಡ್ ಯಶಸ್ ಸೂರ್ಯ ಇಬ್ಬರಿಗೂ ಕೂಡ ಮಜಾ ಭಾರತಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ಡೌಟ್ ಇದೆ, ನಿಮ್ಮಿಬ್ಬರಲ್ಲಿ ಯಾರು ಚಿಟ್ಟೆ, ಯಾರು ದೆವ್ವ, ಯಾರು ದೆವ್ವ ಅಲ್ಲ? ಏನಿದು, ಏನ್ ಕತೆ ಇದು? ಚಿಟ್ಟೆ ಅನ್ನೋದು ಇನ್ನೊಂದಿದೆ, ಅದು ಸಸ್ಪೆನ್ಸ್. ಅದು ಚಿಟ್ಟೆ ಇದಲ್ಲ, ಹರ್ಷಿಕಾ ನೇಮ್, ಇಟ್ಸ್ ಹರ್ ನಿಕ್ ನೇಮ್. ಅದ್ರ ಹಿಂದೆ ಆ ಚಿಟ್ಟೆ ಅನ್ನೋದೊಂದು ಪಾತ್ರ ಒಂದಿದೆ ಸಿನಿಮಾದಲ್ಲಿ, ಅದೇ ಸಸ್ಪೆನ್ಸ್ ಸಿನಿಮಾದಲ್ಲಿ. ಸೊ ಹರ್ಷಿಕಾ ಹಿಂದೆ ಚಿಟ್ಟೆ ಇದೆ. ಹಾ, ಬಟ್ ನಿಜವಾಗ್ಲೂ ಥ್ಯಾಂಕ್ಸ್ ಅ ಲಾಟ್ ಫಾರ್ ದೋಸ್ ಲವ್ಲಿ ವರ್ಡ್ಸ್. ನಿಮ್ಮಿಬ್ರಿಗೋಸ್ಕರ ನಂದು ಒಂದು ತೊಡೆ, ಇನ್ನೊಂದು ಬೆನ್ನಿನ ಚರ್ಮದಿಂದ ಹೊಲ್ದಿರುವಂತ ಸೀಟ್ಸ್ ಇದೆ, ಪ್ಯೂರ್ ಲೆದರ್ ಸೀಟ್ಸ್. ಪ್ಲೀಸ್ ದಯವಿಟ್ಟು ಹೋಗಿ ಅಲಂಕರಿಸಿ. ದಯವಿಟ್ಟು ನನ್ನ ಬೆನ್ನಿನ ಚರ್ಮದ ಮೇಲೆ ನೀವು ಅಲ್ಲ, ಚೆನ್ನಾಗಿ ಬೆನ್ ಸುಲ್ದಿದ್ದೀರಾ ಚೆನ್ನಾಗಿ ನೀವು. ಅಂಡ್ ಆಲ್ ದಿ ಬೆಸ್ಟ್ ಕಂಟೆಸ್ಟೆಂಟ್ಸ್, ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಮಜವಾ ಮಜಾ ಭಾರತ, ಮಜವಾ ಮಜಾ ಭಾರತ. ನೋಡಿ, ಊಟ ತಿಂಡಿ ನಿದ್ದೆ ಮತ್ತೊಂದು ಮಗದೊಂದು ಇದಕ್ಕೆಲ್ಲ ತಡ ಮಾಡಬಾರ್ದು ಅಂತಂತಾರೆ. ನಗೋದಕ್ಕೆ ನಾಳೆ ನಗೋಣ ಅಂತ ಪೋಸ್ಟ್ ಪೋನ್ ಮಾಡಬಾರ್ದು. ಇವತ್ತೇ ನಕ್ಬಿಡಿ, ಈಗಲೇ ನಕ್ಬಿಡಿ. ಮೊದಲನೇ ಸ್ಕಿಟ್ ಅನ್ನ ನೋಡ್ಕೊಂಡ್ ಬಂದ್ಬೇಡ. ಲೈಫ್ ಅಲ್ಲಿ ಫಿಟ್ನೆಸ್ ಇಂಪಾರ್ಟೆಂಟ್. ಅದಕ್ಕೆ ನಾನು ಜಿಮ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಯಾವ ಜಿಮ್ ಅಪ್ಪ ಅಂತ ಹುಡುಕಿದಾಗ ಒಂದು ಎಕ್ಸ್ಟ್ರಾರ್ಡಿನರಿ
ಅದ್ಭುತವಾದ ಜಿಮ್ ಸಿಕ್ಕಿದೆ. ಹೇಗಿದೆ ಗೊತ್ತಾ ಜಿಮ್ಮು? ಅಯ್ಯೋ ಅಯ್ಯೋ, ಬನ್ನಿ ನೋಡ್ಕೊಂಡ್ ಬರೋಣ. ಸರ್, ಎಲ್ರೂ ಜಿಮ್ಮಿಗೆ ಬಾಡಿ ಬಿಲ್ಡ್ ಮಾಡಕಂತ ಬಂದ್ರೆ ನಾನು ಬಿಲ್ಡ್ ಆಗಿರೋ ಬಾಡಿನ ನೋಡಕಂತ ಬರ್ತಾ ಇದ್ದೆ. ಬಂತು ನೋಡಿ ಬಮ್ ಚಿಕ್. ಹಲೋ, ಬಾತ್ರೂಮ್ ಅಲ್ಲಿದೆ, ಹೋಗಿ. ಐ ಶೋಯಿಂಗ್ ಮೈ ಬಾಡಿ, ಯು ನೋ. ಶೋ. ಓ, ಅಯ್ಯೋ, ಮನೆಗೆ ಹೋದ್ರೆ ಮನೇಲೂ ನಂಗೆ ವರ್ಕೌಟ್ ಮಾಡಕ್ ಬಿಡಲ್ಲ, ಇಲ್ಲಿ ಬಂದ್ರೆ ಇಲ್ಲೂ ವರ್ಕೌಟ್ ಮಾಡಕ್ ಬಿಡಲ್ಲ. ಹೋಗು, ಹೊಡ್ಕೋಬೇಕು ನಾನು ನನ್ನ ಮೆಟ್ ತಗೊಂಡು. ಏನ್ ಮುಖ ನೋಡ್ತಾ ಇದೀಯಾ? ಹೋಗ್ ಜಿಮ್ ಕೋಚರ್ ಬರ್ತಾರೆ, ಅವ್ರನ್ನ ಕೇಳೋಗು. ಇದೆ you want this? Yes. Shall I? Kiss this? Yeah. I wanna see your chest. Yeah, it's okay. Only for you, yeah. Yeah. Just a minute, wait. Are you all right? ಥ್ಯಾಂಕ್ ಯು ಬಲಿತೇಶ್ವರಿ, ಸರ್ವಾಂಗ ಬಲಿಷ್ಠೇಶ್ವರಿ. ನನ್ಗೆ ಎಕ್ಸರ್ಸೈಸ್ ಮಾಡೋದು ಹೇಳ್ಕೊಡಿ. ಅಯ್ಯೋ, ಅದು ಸ್ಟೀಮ್ ಬಾತ್ಗೆ ಹೋಗಿದ್ನಲ್ಲ, ಅದಕ್ಕೆ ಲೇಟ್ ಆಗೋಯ್ತು, ಸಾರಿ. ಓಕೆ, ವರ್ಕೌಟ್ ಶುರು ಮಾಡೋಣ. ಇಷ್ಟು ಬೇಗನಾ? ಅಯ್ಯೋ ಬನ್ನೀಗ ನಾನು ಮಾಡ್ಲಾ? ಏನಿನ್ನಲೇ, ಮೊದಲು ಜಿಮ್, ಆಮೇಲೆ ಜಿಮ್. ಎದ್ದೇಳ ಕಂದ, ಹೇಳ ಮೇಲೆ ಹಿಂಗೂ ಎದ್ದೇಳ್ಬೋದು, ಗೊತ್ತಾಯ್ತಾ? ಯು ಸೋ ಫನ್ನಿ. ಓಕೆ, ಥ್ಯಾಂಕ್ ಯು. ಸ್ಟೀಮ್ ಬಾತ್ ನಾವು ಮಾಡ್ಬೋದಾ? ನಿನಗೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಅಲ್ಲ, ಜೊತೆಲಿ ಮಾಡ್ಬೋದಲ್ಲ ಅಂತ. ಬಾ ಬಾರೋ, ಬಾ ಜೊತೆ ಸ್ಟೀಮ್ ಬೆಳಿಗ್ಗೆಯಿಂದ ಬಂದಾಗ್ಲಿಂದನು ಇದೇ ರೀತಿ ಗೋಳು ಹುಯ್ಕೊಂತ ಇದ್ದಾನೆ ಇವನು. ನಾನು ಒಂದು ಹೆಣ್ಣು ಅನ್ನೋದನ್ನು ಕೂಡ ಮರ್ತು ಮಾತಾಡ್ತಾ ಇದ್ದಾನೆ. ನಾನು ಒಂದು ಹೆಣ್ಣಮ್ಮ. ನನ್ನೊಟ್ಟಿಗೆ ಹತ್ತಿ ಅಂತ ಮೃದುವಾದ ಮನಸ್ಸಿದೆ ಅನ್ನೋದನ್ನು ಮರ್ತು ಮಾತಾಡ್ತಾ ಇದ್ದಾನೆ. ನನಗೂ ಮನಸ್ಸು ಇದೆಯಮ್ಮ. ನಾನು ಎಷ್ಟು ಅಂತ ತಗೊಳ್ಳಿ ಸರ್. ಬೆಳಿಗ್ಗೆಯಿಂದ ಹತ್ತು ನನ್ನ ಕಣ್ಣು ಬಾವಿ ಆಗಿದೆ ಸಾರಿ, ಸಮಾಧಾನ ಮಾಡ್ಕೊಂಡು ನಾ ಮಾಡ್ತೀನಿ. ನೀಲಾ, ಅವನಲ್ಲಿ ಮಲಗಿರೋ ಹೆಣ್ತರ ನಾವು ತುಂಬಾ ಬಡ್ದು ಎಬ್ಬಿಸ್ತಾ ಇದೀಯಾ? ಕೆಲಸ ಮಾಡ್ಬೇಡ ಸರ್. ಸಾರಿ ಸರ್, ಬೈಸಿಕ್ಸ್ ಮಾಡೋದು ಹೇಗೆ? ಅಲ್ಲೋಗಿ ನಿಂತ್ಕೋ. ಬಗ್ ಇಡಿ ಹ್ಯಾಂಡ್. ಅಪ್ಪ ಅವ್ವ, ಅಪ್ಪ ಅವ್ವ, ಅಪ್ಪ ಅವ್ವ, ಅಪ್ಪ ಅಪ್ಪ ಅಪ್ಪ. ಅಯ್ಯೋ, ಈಸ್ ಅಪ್ಪ, ಯು ಅವ್ವ. ನೋ. ನನ್ಗೆ ಶೋಲ್ಡರ್ ಮಾಡೋದು ಹೇಳ್ಕೊಡಿ. ಮೊದ್ಲು ಫ್ರೀ ಎಕ್ಸರ್ಸೈಸ್ ಕಲಿಬೇಕು ಬೇಬಿ. Okay, I'm ready. ಈಗ ಬಾ, ಕಾಲ್ನ ಹೀಗೆ ಅಗಲ ಮಾಡಿ ಹೀಗೆ ನಿಂತ್ಕೋ. ಈ ರೀತಿ ಸ್ಟ್ರೆಚ್ ಮಾಡ್ಬೇಕಾ? ಎಸ್. ಬೇಡ, ಇವಳು ಹೆಂಗ್ ಹೇಳ್ಕೊಡ್ಬೋದು. ಈಗ ಮಾಡ್ತೀಯಾ? ಈ ರೀತಿ ಜಂಪ್ ಮಾಡ್ಲಾ? ಐ ಆಮ್ ರೆಡಿ. ನೀನ್ ಈಗ ಮಾಡಿದ್ರೆ ಇಡೀ ಸ್ಕಿಟ್ಟ ತಲೆ ಕೆಳಗಾಗ್ಬಿಡುತ್ತೆ. ಮತ್ತೆ ಹೇಗೆ ನಾನು ವರ್ಕೌಟ್ ಮಾಡ್ಲಿ? ಬಾಯ್ಲಿ ಸ್ಟ್ರೇಟ್ ಆಗಿ ನಿಂತ್ಕೋ. ಚೆಸ್ಟ್ನ ಮುಂದೆ ಮಾಡು, ಹಿಪ್ಸ್ನ ಹಿಂದೆ ಮಾಡು, ಹಾಗೆ ಎರಡು ಕೈನ ಅಗಲ ಮಾಡಿ ಹಿಡ್ಕೋ. ಈಗ ನಿನ್ಗೆ ಡಂಬೆಲ್ಸ್ ಕೊಡ್ತೀನಿ. ಓಕೆ, ಈ ಡಂಬೆಲ್ಸ್ ಇಟ್ಕೋ. ನನ್ಗೆ ಬಗ್ಗಕ್ಕೆ ಆಗ್ತಾ ಇಲ್ಲ. ಅಯ್ಯೋ, ನಾನೇ ಕೊಡ್ತಾ ಇದ್ದೀನಿ ಅಲ್ವಾ? ಥ್ಯಾಂಕ್ ಯು. ಈಗ ಅವನ್ನೆರಡನ್ನು ಹೀಗೆ ಹೊಡಿ. ಹೇ ಯು, ನಾಟ್ ಲೈಕ್ ದಿಸ್. ಪಕಡು. ಓಕೆ. ಲೈಕ್ ದಿಸ್.
ಏನಮ್ಮನ್ನ ಕಿಂಡಲ್ ಮಾಡ್ತಾ ಇದೀಯಾ? ನನ್ನನ್ ಸಾಮಾನ್ಯ ಜಿಮ್ ಮಾಸ್ಟರ್ ಅನ್ಕೊಂಡಿದ್ಯೇನೋ? ಇಲ್ಲ. ಬೇಬಿ, ನನ್ ಬಗ್ಗೆ ಇವನು ಗೊತ್ತಿಲ್ಲ ಅನ್ಸತ್ತೆ. ಗುರು ಕಿರಣ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದು ಯಾವಾಗ? ರಚಿತಾ ಮೇಡಮ್ ಡ್ಯಾನ್ಸ್ ಕಲ್ತಿದ್ದು ಯಾವಾಗ? ನಿರಂಜನ್ ಪ್ರೋ ಆಂಕರಿಂಗ್ ಕಲ್ತಿದ್ದು ಯಾವಾಗ? ಅದೇ ಯಾವಾಗ ಅದೇ ಕೇಳ್ತಿರೋದು ಯಾವಾಗಪ್ಪ? ಯು ಸೋ ಫನ್ನಿ ಸರ್. ಬೇಬಿ, ಅವರೆಲ್ಲ ನನ್ ಜಿಮ್ ಕ್ಲಾಸಿಗೆ ಬಂದು ಹೋದ್ಮೇಲೆನೆ ವರ್ಲ್ಡ್ ಫೇಮಸ್ ಆಗಿರೋದು. Wow sir, you nailed it, you killed it. ಥ್ಯಾಂಕ್ ಯು ಬಲಿತೇಶ್ವರಿ, ಸರ್ವಾಂಗ ಬಲಿಷ್ಠೇಶ್ವರಿ. ಬೇಬಿ ಹಾಯ್ ರಚು ಮ್ಯಾಮ್, ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಲ್ವಾ? ಸರ್ ನಿಮ್ ಹೇರ್ ಸ್ಟೈಲ್, ಓ ಮೈ ಗಾಡ್, ನನ್ನ ದೊಡ್ಡ ಫ್ಯಾನ್. ಓಕೆನಾ ಬೇಬಿ? ಬೇಬಿ ಇನ್ ತಡ್ಕೊಳಕ್ಕಾಗಲ್ಲ, ಬಿಟ್ಬಿಡ್ತೀನಿ ಬಿಡು. ಸರ್ ಯಾವ್ದೇ ಫಂಕ್ಷನ್ ಹೋಗ್ಲಿ ಎಲ್ಗೋಗ್ಲಿ ಈ ಹೊಟ್ಟೆ ಹಿಡ್ಕೊಂಡು ಹೆಂಗ್ ಹೋಗೋದು ಸರ್? ಯಾರೇ ಫೋಟೋ ತೆಗಿಸ್ಕೊ ಬನ್ನಿ ಅಂತ ಕರೆದ್ರೆ ಹಿಂಗ್ ನಿಂತ್ಕೋಬೇಕು ಸರ್, ಆಮೇಲೆ ಹಿಂಗ್ ಬಿಡ್ಬೇಕು ಸರ್. ಸತ್ತೋಗ್ಬಿಡ್ತೀನಿ ಸರ್. ಬೇಬಿ ಜಾಸ್ತಿ ಮಾತಾಡ್ಬೇಡ. ನೋಡು, ಇದೇ ನಿನ್ ಜಿಮ್ಮು, ಇನ್ಮೇಲೆ ಇದೇ ಜಿಮ್ಮಿಗೆ ಬರ್ಬೇಕು. ಆದ್ರೆ ನೀನು ಲಿಫ್ಟ್ ಯೂಸ್ ಮಾಡಂಗಿಲ್ಲ, ಓಕೆನಾ? ನೀನೇನ್ ತಲೆ ಕೆಡ್ಸ್ಕೋಬೇಡ, ಜಮ್ಮುಗ್ ಸೇರ್ಕಂದಿಲ್ವಾ? ವಾರಕ್ಕೆ 10 kg ಹಂಗ್ ಕಮ್ಮಿ ಆಗ್ಬಿಡ್ತೀನಿ. ಹೊಟ್ಟೆ ಜುಮ್ ಇದೇನಾ ಜುಮ್ಮು? ಇದು ಜಿಮ್ ಅಲ್ಲ, ಬಾತ್ರೂಮು. ಸರಿ ಹೋಗ್ಬತ್ತೀನಿ ತಡಿ. ಜಿಮ್ ಮಂಜನ್ ಜಿಮ್ ಇದೆ. ಏನಾಗ್ಬೇಕು? ಕ್ರಿಕೆಟ್ ಆಡ್ಬೇಕಾಗಿತ್ತು. ಬಾಲು ಬ್ಯಾಟ್ ತಂದಿದ್ಯಾ? ಮಾವು ಬಾಲು ಬೆಟ್ಟ ಕೊಡು. ಬಾಯ್ ಕಡೆ ನೋಡಿ. ನೋಡ್ತಾನೆ ಇದ್ದೀನಲ್ಲ. ವೆಯ್ಟ್ ಲಾಸ್ ಆಗ್ಬೇಕಿತ್ತು. ಎಲ್ಲಿ ಆಗ್ಬೇಕಿತ್ತು? ಎಲ್ಲಿ ಲಾಸ್ ಆಗ್ಬೇಕಿತ್ತು ಅಂದೆ. ಅಲ್ಲ, ಅಲ್ಲಿ ದೇವ್ರನ್ನೇ ಲಾಸ್ ಆಗಲ್ಲ. ಇದು ಜಿಮ್. ಯಾವ್ದಾದ್ರು ಬಂಡೆ ಹೊಡೆಯೋರ ಹತ್ರ ಕರ್ಕೊಂಡೋಗಿ. ಅಲ್ಲ, ಹಲೋ, ಗುಡ್ಡ ಕರ್ಸ್ಬೋದು ಮೇಡಮ್, ಈ ಬೆಟ್ಟ ಕರ್ಸಕ್ಕಾಗತ್ತ? ಸರ್, ನೆಲ ನೋಡಿ ಎಷ್ಟು ವರ್ಷ ಆಯ್ತು? 30 ವರ್ಷ ಆಯ್ತು. ಹೌದು, ಇದೇ ಕಾಲಿಗೆ ಇದೇ ಚಪ್ಲಿ ಅಂತ ಹೆಂಗ್ ಗೊತ್ತಾಗುತ್ತೆ? ನಂಗ್ ಗೊತ್ತಾಗಲ್ಲ, ಚಪ್ಲಿ ಅಂಗಡಿ ಅವನಿಗೆ ಗೊತ್ತಾಯ್ತದೆ. ಯು ಲೈಕ್ ದಿಸ್? ನೋ ಆಕ್ಚುಲಿ ನೋಡಿ, ನಾನ್ ಜಾಸ್ತಿ ಮಾತಾಡಕ್ಕಾಗಲ್ಲ, ನನ್ ವಾಯ್ಸ್ ಹೋಗ್ಬಿಟ್ಟಿದೆ. ವಾಯ್ಸ್ ಅಷ್ಟೇ ಅಲ್ಲ, ವಯಸ್ಸು ಹೋಗಿದೆ ಅವಳಿಗೆ. ಸೊ ನಾನ್ ಜಾಸ್ತಿ ಮಾತಾಡಲ್ಲ. 30 kg ಕಡಿಮೆ ಆಗ್ಬೇಕು, ಆಗತ್ತಾ ಇಲ್ವಾ? ಏಯ್, ನೀನ್ ಕಡಿಮೆ ಆದ್ರೆ ಚೆನ್ನಾಗ್ ಕಾಣಲ್ಲ. ಗುಂಡಾಗಿದ್ರೇನೆ ಚೆನ್ನಾಗಿರೋದು. ನೋಡವಳ, ಅವಳಿಲ್ಲಿ ಬಂದಾಗ ಜಸ್ಟ್ 90 ಗ್ರಾಮ್ ಇದ್ಲು, ಈಗ 90 ಕಿಲೋಗ್ರಾಮ್ ಮಾಡಕ್ ಬಿಟ್ಟಿದ್ದಾಳೆ. ನೋಡಿ, ಜಸ್ಟ್ ಪೇಟ್ ನಿಮ್ಗೆ ಹೇಳ್ತಾ ಇರೋದು. You insulting me in front of this mortal gedde? Yes, you have t-shirt. Hey! You, No. other side. Hit your hand. Yes! ಅಪ್ಪ, ಅವ್ವ. Wow! Hey! ನೀವು ನಾನೊಂದು ಹೆಣ್ಣು ಅನ್ನೋದನ್ನ ಮರ್ತು ಮಾತಾಡ್ತಾ ಇದ್ದೀರಾ. ನಾನು ಒಂದು ಹೆಣ್ಣಮ್ಮ, ನನಗೂ ಮನಸ್ಸು ಇದೆಯಮ್ಮ. ಥ್ಯಾಂಕ್ ಯು ನೀಲಾ. ಪದೇ ಪದೇ ನನ್ನೊಳಗಿರೋ ಹೆಣ್ತನನ ಬಡ್ದೆ ಬೆಳೆಸ್ತಾ ಇದೀಯ ನೀಲಾ. ಎಕ್ಸ್ಕ್ಯೂಸ್ ಮೀ, ನಿಮ್ ಜಿಮ್ಮಲ್ಲಿ ಏನೇನ್ ಸ್ಪೆಷಾಲಿಟಿ ಇದೆ? ನೋಡಿ ಇವ್ರೆ, ನಮ್ ಜಿಮ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಪೆಷಾಲಿಟಿ ಇದೆ. ನಮ್ ಜಿಮ್ ಅಲ್ಲಿ ಲೇಡೀಸ್ಗೆ ಸಪರೇಟ್ ಬಾತ್ರೂಮು, ಜೆಂಟ್ಸ್ಗೆ ಸಪರೇಟ್ ಬಾತ್ರೂಮು. ಅಯ್ಯೋ, ಏನ್ ಹೇಳ್ಬಿಟ್ರಿ ಸರ್ ನೀವು? ಈ ತರ ನಾನು ಎಲ್ಲೂ ನೋಡಿರ್ಲಿಲ್ಲ. ನೋಡಕ್ ಸಾಧ್ಯನೇ ಇಲ್ಲ. ಎಲ್ಲ ಕಡೆ ಹಿಂಗೆ ತಾನೇ ಇರೋದು. ಬಟ್ ಇದು ಸ್ಪೆಷಲ್ ಮೇಡಮ್. ನಮ್ ಜಿಮ್ ಅಲ್ಲಿ ಲೇಡೀಸ್ ಬಾತ್ರೂಮ್ ಜೆಂಟ್ಸ್ ಹೋಗ್ಬೋದು, ಜೆಂಟ್ಸ್ ಬಾತ್ರೂಮ್ ಲೇಡೀಸ್ ಹೋಗ್ಬೋದು. ಅಂದ್ರೆ ಅವ್ರವ್ರ ಎಮರ್ಜೆನ್ಸಿ ಹೆಂಗ್ ಬೇಕಾದ್ರೂ ಹೋಗ್ಬೋದು. ಇದೇನ್ ಜುಮ್ಮ ಇಲ್ಲ ಸುಲಭ ಶೌಚಾಲಯನ? ಎಕ್ಸ್ಕ್ಯೂಸ್ ಮಿ ಸರ್, ಎಕ್ಸರ್ಸೈಸ್ ಶುರು ಮಾಡೋಣ? ಹಾ, ಮಾಡೋಣ ಬನ್ನಿ. ಜುಮ್ಮಣ್ಣ, ನಂಗೂ ಹಿಂಗೆ ಎತ್ಬಿಟ್ಟು ಜಿಮ್ ಹೇಳ್ಕೊಡು. ಮೊದಲು ಫಾರಂ ಫಿಲ್ಅಪ್ ಮಾಡಿ. ಬನ್ನಿ ಬನ್ನಿ. ನೋಡಿ, ನಿಮ್ ಹೆಸರೇನು? ಬಿಗ್ ಬಾಬು.
ಬಿಗ್ ಬಾಬುನ ನಾನ್ ಮಗುವಾಗಿದ್ದಾಗ ಹಂದಿ ಅದ್ರ ಮರಿ ಅನ್ಬಿಟ್ಟು ಬಾಯಲ್ಲಿ ಎತ್ಕೊಂಡೋಗಿ ಮೋರಿ ಒಳಗೆ ಹಾಕೊಂಡ್ಬಿಟ್ಟಿತ್ತಂತೆ. ಆಮೇಲೆ ನಮ್ಮ ಅವು ಬಂದ್ಬಿಟ್ಟು ನನ್ನ ಹುಡುಕುದ್ರಂತೆ. ಹಂದಿನೂ ನಾನು ಒಂದೇ ಕಲರ್ ಇದ್ವಲ್ಲ, ಆಗ ಯುದ್ಧ ಮಾಡಿ ಹೋರಾಡಿ ನನ್ನ ಕರ್ಕೊಂಡ್ ಬಂದಿದ್ದು. ಈಗ್ಲೇ ಹಿಂಗಿದ್ಯಾ? ಇಲ್ಲಿ ಚಿಕ್ಕವನಿದ್ದಾಗ ಹಂದಿನೇ ಬಿಡು. ಈ ಊಹೆನೆ ಮಾಡ್ಕೊಳಕ್ಕಾಗಲ್ಲ, ಹಂಗಿದ್ದೆ. ಇಲ್ಲಿ ಸೈನ್ ಮಾಡಿ. ಬೇಬಿ ಓದ್ಬಿಟ್ಟು ಸೈನ್ ಮಾಡಪ್ಪ ನೀನು. ನೀನ್ ಹೇಳೋದು ಕರೆಕ್ಟೇ. ಓದ್ದನೆ ಸೈನ್ ಮಾಡಿದ್ಕೆ ನಂದು ಎಷ್ಟೋ ಎಕರೆ ಜಮೀನ ಬೇರೆಯವ್ರು ಉಳ್ತಾವ್ರೆ. ಕೊಡು ಬೇಬಿ. ನೀನ್ ಓದು. ಕಸ್ಟಮರ್ಸ್ ಚರಂಡಿಗೆ ಬಿದ್ದು ಸತ್ತರೆ ನಮ್ಮ ಜವಾಬ್ದಾರಿ ಅಲ್ಲ. ಜುಮ್ಮಣ್ಣ, ಜುಮ್ಮಗ್ ಬಂದವನು ಚರಂಡಿಗೆ ಹೆಂಗ್ ಬೀಳ್ತಾನೆ? ಅದು ನಿನ್ಗೆ ಆಯಿಲ್ ಮಸಾಜ್ ಮಾಡ್ತಿರ್ಬೇಕಾದ್ರೆ ನಿನ್ನ ಜೋರಾಗಿ ಅಮುಕ್ಬಿಟ್ರೆ ನೀನು ಹೋಗಿ ಚರಂಡಿಗೆ ಬಿದ್ಬಿಟ್ರೆ ಹಂಗೂ ಆಯ್ತದ. ಇದಂತ ಜುಮ್ಮ. ಇದು ಜುಮ್ ಜುಮ್ ಜುಮ್ಮು ಏನ್ ಬೇಕಾದ್ರೂ ಆಗತ್ತೆ. ಮೊನ್ನೆ ನಮ್ ತಾತ ಫ್ಲೈಟ್ ನಿಂದ ಸತ್ತೋದ. ಹೆಂಗೆ ಹೆಂಗೆ ಅಂದ್ರೆ ನಮ್ ತಾತ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರ, ಫ್ಲೈಟ್ ನೋಡ್ಕೊಂಡು ಹೋಗ್ತಾ ಇದ್ರು, ಹಂಗೆ ಕೆರೆಲ್ ಬಿದ್ದು ಸತ್ತೋಗ್ಬಿಟ್ರು. ಸರ್ ಅಡ್ಮಿಷನ್ ಮಾಡ್ಕೊ. ಕೂಲ್ ಡಾರ್ಲಿಂಗ್, ನಾನು ಅಡ್ಮಿಷನ್ ಮಾಡ್ಕೋತೀನಿ. ಡಾರ್ಲಿಂಗ್ ಅಂತೀಯ? ನಿನಗ್ ಬೇಜಾರಾಯ್ತಾ? ಹ್ಞೂ. ಸೈಡಲ್ಲಿ ಹೋಗು. ನಾನು ಯಾಕೋಬೇಕು? ನಾನಿಲ್ಲಿ ಜುಮ್ ಕಲಿಯಕ್ ಬಂದಿರೋದು. ನೋಡಿ ನೀವ್ ಅದೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಅವನ್ನ ದುನಿಯಾ ವಿಜಿತರ ಮಾಡ್ಬೇಕು ಅಷ್ಟೇ. ದುನಿಯಾ ವಿಜಿ ತರನೇ ಆಗ್ಬೇಕಾ? ಯಾಕೆ ರಂಗಾಯಣ್ ರಘು ತರ, ಕೋಮಲ್ ತರ, ನಿರಂಜನ್ ಅವ್ರ ತರ ಆಗದ್ ಬೇಡವಾ? ಜುಮ್ಮಣ್ಣ, ನನ್ನ ಹೊಟ್ಟೆ ಹೆಂಗ್ ಕರಗ್ಸದಂತ ವಸಿ ಹೇಳ್ಕೊಡು. ನೀನು ಒಕ್ಳಿಗೆ ಡೈನಾಮಿಕ್ ಇಟ್ಟು ಡಮ್ ಅನ್ಸ್ಬಿಡ್ತೀನಿ. ನೋಡು, ನಿನ್ ತಂಗಿ ಎಲ್ಲ ಹೇಳಿದ್ ಕೇಳಿದೆ. ನೀನ್ ಚೆನ್ನಾಗಿ ವರ್ಕೌಟ್ ಮಾಡ್ಬೇಕಾಯ್ತಾ? ಲೇ, ನನ್ ತಂಗಿ ಎಲ್ಲ ಕಣೋ, ನನ್ ಲವ್ವರು. ಮುಂದಿನ ವಾರ ಅವಳಿಗೂ ನಂಗೂ ಮದ್ವೆ. ಅಕ್ಕಿಯ ಕಾಳಿನಲು ತಿನ್ನೋರ ಹೆಸರು ಕೆತ್ತಿಹುದು. ಅಲ್ಲಮ್ಮ, ಈಗಿನ ಕಾಲದಲ್ಲೂ ಹುಡುಗಿರು ಅರೇಂಜ್ ಮ್ಯಾರೇಜ್ ಆಗ್ತಾರ? ನಾನು ನಮ್ದು ಲವ್ ಮ್ಯಾರೇಜ್. ಈ ನಾಯಿ ಹತ್ರ ಅದೆಷ್ಟು ದುಡ್ಡಿದ್ಯಾ? ನನ್ನ ಹತ್ರ ದುಡ್ಡಿಲ್ಲ. ನಮ್ಮ ಹುಡುಗಿದು ಒಂದ್ ದೊಡ್ಡ ಹೋಟ್ಲ್ ಐತೆ. ಅದ್ರಲ್ಲಿ ನಾನೇ ತಟ್ಟೆ ತೊಳೆಯೋದು. ಓನರ್ನೇ ಬುಟ್ಟಿಗೆ ಹಾಕೊಂಡಿದ್ಯಾ ಅಂದ್ರೆ ನೀ ದೊಡ್ಡ ಹಂದಿನೇ ಇರ್ಬೇಕು. ಹೆಂಗ್ ಬುಟ್ಟಿ ಹಾಕೊಂಡೆ? ಐಡಿಯಾ ಹೇಳು. ಅಯ್ಯೋ ಅದನ್ನ ಯಾಕೆ ಅಂತ ಕೇಳ್ತೀರಾ? ಈ ಹಂದಿಗೆ ಸಿಕ್ಕಾಪಟ್ಟಿ ನಾಚಿಕೆ. ಅದಕ್ಕೆ ನಾನೇ ಪರ್ಸನಲ್ ಆಗಿ ಕರ್ಕೊಂಡು ಹೋಗಿ ಮೀಟ್ ಮಾಡಿ ಕೆಫೆಲ್ ಕುತ್ಕೊಂಡು ಪ್ರಪೋಸ್ ಮಾಡ್ದೆ. ಗುರುಕಿರಣ್ ಸರ್, ನಿಮ್ ಚಪ್ಪಲಿ ಇದ್ರೆ ಕೊಡಿ ಸರ್, ಹೊಡ್ಕೊಂಡ್ಬಿಡ್ತೀನಿ. ಏನು ಕಲಿಯುಗ ಸರ್. ಏನಮ್ಮ ನಿಂದು ಟೇಸ್ಟು? ಯು ನೋ ಲವ್ ಇಸ್ ಬ್ಲೈಂಡ್. ಪ್ರೀತಿ ಕುರುಡು. ನಿಮ್ ಪ್ರೀತಿ ಕುರುಡಲ್ಲ, ತಾಗುಡು. ಓಕೆ, ಎಕ್ಸರ್ಸೈಸ್ ಶುರು ಮಾಡಿ ಅಲ್ಲ. ಹೋಗಲಿ, ಬಾಯ್ಲಿ ತಗೋ, ಈ ಬಾಲ್ ಮೇಲೆ ಕೂತ್ಕೋ. Yes, baby. Yes, correct. ಇದ್ರ ಮೇಲೆ ಕೂತ್ಕೋ. Baby, come on, baby, you can do it. ಮಾಡು, ಮಾಸ್ಟರ್ ಹೇಳ್ದಂಗೆ, ಓಕೆನಾ? ಹಂಗೆ. Yes, baby, yes, you can do it. I love you so much. Come on. Yes, you do it. ಎಷ್ಟು ಮಾಡು. ಎದ್ದೋಳು, baby. Yes, you can do it, baby. ಎದ್ದು ಬಾ. ನೋಡಿ, ಬನ್ನಿಲಿ. ಅವ್ರು ವ್ಯಾಯಾಮ ಮಾಡ್ತಾ ಇರ್ಲಿ. ಅವನ್ ಹೆಂಗಿದ್ರು ದಪ್ಪ ಇದಾನಲ್ವಾ, ಚಿಕ್ಕವನಾಗೋದು ಕಷ್ಟ. ಈ ಮಜಾ ಭಾರತದಲ್ಲಿ ಫಿಟ್ ಆಗಿರೋ ಹುಡುಗ ಅಂದ್ರೆ ನಾನೊಬ್ನೇ. ನಿಮ್ಗೊಂದು ವಿಷಯ ಗೊತ್ತಾ? ಏನು? ಇಲ್ಲಿರೋ ಹುಡುಗರಲ್ಲಿ ಹೀರೋ ಮಟೀರಿಯಲ್ ಇರೋ ಒಬ್ಬ ವ್ಯಕ್ತಿ ಯಾರು ಗೊತ್ತಾ? ಯಾರು? ಅದು ನಾನೇ. ಎಲ್ಲರೂ ಜಲಸ್ಗಾಗಿ ಹೋಗಿ ಊತಾ ಇದ್ದಾರೆ, ನೀನ್ ತಲೆ ಕೆಡ್ಸ್ಕೊಬೇಡ. ನಾವಿಬ್ರು ಮದ್ವೆ ಆಗನ್ವಾ? ನೋ ನೋಡಿ, ನಮ್ಮಿಬ್ರು ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಯ್ಯೋ, ನನಗೂ ರಾಘವೇಂದ್ರನಿಗೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹಂಗಂತ ನಾವಿಬ್ರು ಮದ್ವೆ ಆಗಕ್ಕಾಗತ್ತಾ? ಬನ್ನಿ, ಯೋಚನೆ ಮಾಡಿ. ಫಾರಂ ಫಿಲಪ್ ಮಾಡೋವರೆಗೂ ಟೈಮ್ ಇದೆ. ಗಾಡಿ ಓಡಿಸ್ತಾ ಇದೀರಾ? ಇಲ್ಲ, ಟ್ರ್ಯಾಕ್ಟರ್ ಓಡಿಸ್ತಾ ಇದೀನಿ. ಲಿಫ್ಟ್ ಕೊಡಿ. ಸೀಟ್ ಬೆಲ್ಟ್ ಹಾಕೊಳ್ಳೋಣ. ಏನು? ನೋಡಿ ಸರ್, ಇವನು ಡಬಲ್ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸೋಣ, ಮುಂದ್ಗಡೆ ಪೊಲೀಸ್ ಇದಾರೆ, ಫೈನ್ ಹಾಕ್ತಾರೆ ಅಂತ ಇದ್ದಾನೆ. ನಿನ್ ಸೈತಿನ ಹುಡುಗ ಸಿಕ್ಕಂತ ರೊಮ್ಯಾನ್ಸ್ ಮಾಡ್ತಾ ಇದ್ಯಾ? ನನ್ಗೆ ಹೇಳ್ತಾ ಇದ್ದೀರಾ? ಯು ಕಿಡಿಂಗ್ ಮೀ ಇನ್ ಫ್ರಂಟ್ ಆಫ್ ದಿಸ್ ಗೆಂಡೆ ಹಂದಿ ಅಂಡ್ ತೆನೆ ಹಂದಿ ಅಂಡ್ ಬಸ್ನ ಹಂದಿ. ಗೋ ದಟ್ ಸೈಡ್. ಓ ನೋ. ಹೆಡಿ ಹ್ಯಾಂಡ್ಲು.
ಅಪ್ಪ ಅವ್ವ Wow. Why you again and again insulting me? ನಾನೊಂದು ಹೆಣ್ಣು ಅನ್ನೋದನ್ನ ಯಾಕೆ ಮರೀತಾ ಇದ್ದೀರಾ? ನಾನು ಒಂದು ಹೆಣ್ಣಮ್ಮ, ನನಗೂ ಮನಸ್ಸು ಇದೆಯಮ್ಮ. ಥ್ಯಾಂಕ್ ಯು ನೀಲಾ, ಥ್ಯಾಂಕ್ ಯು. ಮತ್ತೆ ನಾನೊಂದು ಹೆಣ್ಣು ಅನ್ನೋದನ್ನ ಬಡ್ದೆ ತಿಳಿಸ್ತಾ ಇದೀಯಾ. ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತು ನೀವೊಂದು ಹೆಣ್ಣು ಅಂತ. ಗೆಟ್ ಔಟ್ ಯು ಇಡಿಯಟ್. ಹೋಗು, ಇರೋ ಬರೋ ವೇಟ್ ಎಲ್ಲ ಹಾಕೊಂಡು ಹೊಡಿ ಹೋಗು. ನಾನು ಒಬ್ಬ ಗಂಡಪ್ಪ ಉತ್ತರಿಗೆಯಪ್ಪ. ಅದೇ ಇಷ್ಟೊತ್ತವರೆಗೂ ಗಂಟು ಗಂಟು ಅಂತ ಇರ್ತೀಯ. ಎದೆ ಮೇಲೆ ಒಂದು ಬೋರ್ಡ್ ಐಕನ್ ಓಡಾಡ್ಬಿಡು. ಸರ್, ನನಗೆ ಥೈಸ್ ಮಾಡೋದು ಹೇಳ್ಕೊಡಿ ನನಗೆ. ಜುಮ್ಮಣ್ಣ, ತೈಸ್ ಅಂದ್ರೇನು? ತೈಸ್ ಅಂದ್ರೆ ತೋಳು, ಬೈಸಿಪ್ಸ್ ಅಂದ್ರೆ ತೊಡೆ. ಹಂಗಾದ್ರೆ ನನ್ ಬೈಸಿಪ್ಸ್ ಏನ್ ಕಮ್ಮಿ ಮಾಡಂಗಿಲ್ಲ. ಕರೆಕ್ಟ್ ಆಗಿದಾವ್, ನೀ ಏನು ಮಾಡ್ಬೇಡ, ಹೋಗು. ಅಣ್ಣ, ಏನಣ್ಣ ನಿನ್ ತೊಡೆ ಇಷ್ಟಪ್ಪ ಐತೆ? ಏನಣ್ಣ ತಿಂತೀಯ? ತೂತ್ವಡೆ. ಏ ನಾಯಿ, ಥೈಸ್ ಅಂದ್ರೆ ತೊಡೆ, ಬೈಸಿಪ್ಸ್ ಅಂದ್ರೆ ತೋಳು, ಓ ಇದಕ್ಕೇನಂತಾರೆ? ಭೂಗೋಳ ಅಂತಾರೆ. ಖಗೋಳ ಆಂಟಿ. ಪ್ಲೀಸ್ ಯೋಚನೆ ಮಾಡು, ನಾವಿಬ್ರು ಮದ್ವೆ ಆಗೋಣ ಬಾ. ಬೇಬಿ. ಜುಮ್ಮಣ್ಣ, ಎಲ್ಲನೂ ಮಾಡಿಟ್ಟಿದೀನಿ. ಏನ್ ಮಾಡ್ಲಿ? ಏನೇನ್ ಮಾಡ್ದೆ? ಆ ಬಾರ್ಗೆ ರಾಡ್ ಹಾಕ್ತೆ, ತೊಳ್ದೆ, ಗುಡಿಸ್ತೆ. ಇನ್ನೇನ್ ಮಾಡ್ಲಿ? ಆ ಬಾರಿಗೆ ರಾಡ್ ಹಾಕಿದ್ಯಲ್ಲ, ವಾಪಸ್ ತೆಗ್ದಿಟ್ಟು ಕ್ಲೀನ್ ಮಾಡಿದ್ನೆಲ್ಲ ಕೋಳೆ ಮಾಡು. ಮನೆ ಕೆಲ್ಸದವ್ನ. ನೀನು ಹೊಟ್ಟೆ ಟಮ್ ಅನ್ಸ್ಬಿಡ್ತೀನಿ ಅಷ್ಟೇ. ಬೇಬಿ. ಬಾ. ನಾವಿಬ್ರು ಮದ್ವೆ ಆಗೋಣ ಬಾ. ಬೇಬಿ, ದಿಸ್ ಇಸ್ ಟೂ ಮಚ್. ಮತ್ತೊಂದ್ಸರಿ ಹೊಡಿ. ನನ್ಗೆ ಯಾಕೆ ಹೊಡ್ದೆ? ನಿನಗೆ ಹೇಳ್ತಾ ಇದ್ದೀನಿ, ಹೊಡಿ. ಬೇಬಿ, ಬೇಬಿ. ಈ ಜುಮ್ಮು ಬೇಡ, ಏನು ಬೇಡ, ಬಾ ಹೋಗೋಣ. ಕರೆಕ್ಟ್ ಬೇಬಿ. ಬಾ ಬೇಬಿ, ಹೋಗೋಣ. ನಡಿ. ಹೇ ಯು ಬೇಡ, ಗೊತ್ತಾ? ಹೋಗ್ಬೇಡ. ಎಕ್ಸ್ಕ್ಯೂಸ್ ಮೀ. ಫಲಿತೇಶ್ವರಿ, ಈಗಲಾದ್ರೂ ನನ್ನ ಪ್ರೀತಿ ವ್ಯಾಲ್ಯೂ ನಿಮ್ಗೆ ಅರ್ಥ ಆಯ್ತಲ್ಲ? ನಿನ್ಗೇನೋ ಆಪ್ಸ್ ಹೇಳ್ಕೊಡು ಅಂತೆಲ್ಲ ಹೇಳ್ಕೊಡ್ತೇನೆ ಬಾ. ನೋಡು, ಮೊದ್ಲು ಹೀಗ್ ಮಾಡ್ಬೇಕು. ಹೋಗು ಹೋಗು, ಆ 3 ಅಡಿ ಮೋಟಾಲ್ ಗೆಡ್ಡೆನೆ ನಿನ್ನ ಲವ್ ಮಾಡು. ನನ್ನ ಹತ್ರ ಬರಬೇಡ. ಅಯ್ಯೋ, ಏನ್ ಇಷ್ಟೊಂದು ವೆಯ್ಟ್ ಹಾಕೊಂಡು ಹೊಡಿತಿದ್ಯಾ? ಸಾಕು, ವೆಯ್ಟ್ ಹಾಕೊಂಡು ಹೊಡೆದಿದ್ದು. ಬಾ, ಲವ್ ಮಾಡೋಣ. ಯಾರು ಲವ್ ಮಾಡೋದು? ಯಾಕೋ ತುಂಬಾ ಒಂಟಿ ಫೀಲ್ ಅನಿಸ್ತಾ ಇದ್ದಿಲ್ಲ. ಎನಿವನ್ ಲವ್ ಮೀ? ನಿರಂಜನ್ ಬ್ರೋ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಯಾಕೆ ತುಪ್ಪ ಕಲ್ದಾಡೋದು? ಮಜಬಾ ಮಜ ಭಾರತ, ಮಜಬಾ ಮಜ ಭಾರತ. ಯಾವ ಆಂಗಲ್ ಅಲ್ಲಿ ನೀನ್ ಹೆಣ್ತರ ಕಾಣ್ತಾ ಇದೆ ಹೇಳಿ ನೋಡ. ಇಲ್ಲ ಕಾಣಿಸ್ತದನ ಪಾಪ. ನೋಡಿದ್ರ, ಒಂದು ಹೆಣ್ಣಿನ ಭಾವನೆ ಒಂದು ಹೆಣ್ಣಿಗೆ ಅರ್ಥ ಆಗೋದು. ಅದು ಅದು ಏನ್ ಗೊತ್ತಾ? ಬಡ್ದೆ ಹೇಳ್ತೀರಲ್ಲ. ಬರೋ ಈ ಕಡೆ, ಕೈ ಎತ್ತೋ ಮೇಲೆ. ಎಷ್ಟು ಅಕ್ಕಿ? ಓಹ್, ಹೇಳ್ಕೊ ನೋಡೋಣ. ಹಂಗೆ ಕೇಳು, ಜಜ್ಮೆಂಟ್ ಹೇಳಿ ಅಂತ ಹೇಳು. ಸರ್ ಹೆಂಗಿತ್ತು ಸರ್? ಹೇಳ್ಕೊ ಹೇಳು. ಸರ್ ಆಕ್ಚುಲಿ ನಾನು ತುಂಬಾ ಸ್ಲಿಮ್ ಆಗಿದ್ದೀನಿ ಸರ್. ಹ್ಯಾಂಡ್ಸಮ್ ಅಂತ ಕರೀತಾರೆ. ಬಟ್ ಈ ಸ್ಕಿಟ್ಗೋಸ್ಕರ ಎಕ್ಸ್ಟ್ರಾ ತಯಾರಿ ಮಾಡ್ಕೊಂಡು ನೀರೆಲ್ಲ ಕುಟ್ಕೊಂಡು ಹಿಂಗ್ ಮಾಡ್ಕೊಂಡಿದೆ ಸರ್. ಆಕ್ಚುಲಿ ಯಾರು ಕರೀತಾ ಇದ್ರು ಹ್ಯಾಂಡ್ಸಮ್? ನಮ್ ಕಂಟೆಸ್ಟೆಂಟ್ ಎಲ್ಲ ಕರೀತಾರೆ ಸರ್, ನಮ್ಮ ಸ್ನೇಹಿತರು. ಯಾರು ಹೇಳುತ್ತೆ? ಬರಲ್ಲ ಯಾರು ಹೇಳ? ಸರ್, ನೆನ್ನೆ ನಾನು ಬ್ಲಾಕ್ ಶರ್ಟ್ ಮತ್ತೆ ಶಾರ್ಟ್ಸ್ ಹಾಕಿದೆ ಸರ್. ಎಲ್ಲ ಬಂದ್ಬಿಟ್ಟು ಎಲ್ಲ ಇಲ್ಲ ಮಗ, ಈ ಡ್ರೆಸ್ ಅಲ್ಲಿ ಸಾಕ ಸ್ಲಿಮ್ ಆಗಿದೆಯಾ, ಒಂದ್ ಸೆಲ್ಫಿ ಅನ್ಬಿಟ್ಟು ತಗೊಂಡೋದ್ರು ಸರ್ ಅವರು. ನಮ್ಮ ಕಂಟೆಸ್ಟೆಂಟ್ಸ್ ಅಲ್ಲಿ ಇಬ್ರೇ ಹ್ಯಾಂಡ್ಸಮ್ ಆಗಿರೋದು. ಹೌದು. ಯಾರು? ಒಂದು JK, ಇನ್ನೊಂದು ನಮ್ ಪಾವುಗಾಡ. ಥ್ಯಾಂಕ್ ಯು. ಓಹೋ, ನೀವು ಸುಳ್ಳು ಹೇಳ್ತೀರಾ ಅಂತ ಗೊತ್ತಿತ್ತು, ಎಷ್ಟು ಮಟ್ಟಿಗೆ ಸುಳ್ಳು ಹೇಳ್ತೀರಾ ಅಂತ ಗೊತ್ತಿತ್ತಿಲ್ಲ. ಇದು ಸುಳ್ಳ? ಇನ್ನೇನ್ ಮೇಡಮ್, ಮತ್ತೆ ನಾನು ಹೇಳಿದ್ ನಿಂಗೆ. ನೋಡಿ ಮೇಡಮ್, ಯಾರಿಗೆ ಕಮ್ಮಿ ಆಗಿದೆ? ಟಿ ಶರ್ಟ್ ಎತ್ತು. ಈ ಜಂಗೆಲ್ಲ ಎತ್ತಕ ಟೀ ಶರ್ಟ್ ಹತ್ತಿರ ಭೂಗೋಳ ಕಾಣ್ತದೆ. ಇಲ್ಲ ಕಣ, ಕರೆಕ್ಟ್ ಕಣ, ನಿಂಗೆ ಹ್ಯಾಂಡ್ಸಮ್ ಅಂತ ಹೇಳೋದು ಕರೆಕ್ಟ್. ಯಾಕಂದ್ರೆ ಹ್ಯಾಂಡ್ ಎಲ್ಲ ಹಾಕಿದ್ರು ಸಮ್ ಸಿಗುತ್ತೆ. ಕರೆಕ್ಟ್, ವೆರಿ ಹ್ಯಾಂಡ್ಸಮ್. ನೀವ್ ಹೇಳಿ ಸರ್. ನವೀನ್ ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಆಮೇಲೆ ಅಫ್ಕೋರ್ಸ್ ನಮ್ಮ ಯಾವ ಆಂಗಲ್ ಅಲ್ಲೂ ನಂಗೂ ಗೊತ್ತಾಗಿಲ್ಲ. ಏನ ಇದು ಹೆಣ್ಣು. ಹೆಣ್ಣು
ನಿಜ ಹೇಳ್ಬೇಕಾದ್ರೆ ನೀಲ ಹಂಗೆ ಎತ್ತು ಬಿಡ್ತಾ ಇದ್ಲ ಅವ್ನ ಕ್ಯಾರೆಕ್ಟರ್ನ. ಅಲ್ವಾ? ನನಗೆ ಮರ್ತೋಗ್ಬಿಡ್ತಾ ಅವ್ನು ಗಂಡು ಅನ್ಸುವಾಗ ಅವಳು ವಾಯ್ಸ್ ಬರುತ್ತಪ್ಪ. ಮತ್ತೆ ಹೆಣ್ಣು ಅಂತ ನನ್ ನೆನಪು ಮಾಡ್ತಾ ಇತ್ತು. ಜೆಕೆ ಚೆನ್ನಾಗಿತ್ತು ಪರ್ಫಾರ್ಮೆನ್ಸು. ಥ್ಯಾಂಕ್ ಯು ಸರ್. ಮಂಜು ವಾಸ್ ಗುಡ್. ಅದೇ ಆಕ್ಚುಲಿ ಹಿಂದ್ಗಡೆ ಒಂದು ಫೋಟೋ ಇತ್ತಲ್ಲ ಜಿಮ್ ಅಲ್ಲಿ, ಯಾರ್ದಿದು ಆಗೈತಿ ಇದು? ನಂದೇ ಸರ್, ಚಿಕ್ಕವನಿದ್ದಾಗ. ಅಂದ್ಕೊಂಡೆ 90% ಇದೆಲ್ಲ ಮಾಡ್ಕೊಂಡು ಬಾಡಿ ಹಿಂಗೆ ಆಗಿದ್ದು ಅಂತ. ನನಗೆ ಎಲ್ಲದಕ್ಕಿಂತ ಜಾಸ್ತಿ ಆಗಿದೆ ಐ ಥಿಂಕ್ ಇದನ್ನ ಮೆಂಟ್ರಿಯರ್ ವಿಕ್ಕಿ. ಎಸ್ ಸರ್. ವಿಕ್ಕಿ, ಒನ್ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಅಮೇಜಿಂಗ್ ವರ್ಕ್. ಗುಡ್ ವೆರಿ ಎಂಟರ್ಟೈನಿಂಗ್. ಲವ್ಡ್ ಇಟ್. ಥ್ಯಾಂಕ್ ಯು ಸರ್. ಎಸ್ ರಚಿತಾ, ಯಾರು ತುಂಬಾ ಇಷ್ಟ ಆದ್ರು? ನನಗೆ ನಿಜವಾಗ್ಲೂ JK ತುಂಬಾ ಇಷ್ಟ ಆದ. ಥ್ಯಾಂಕ್ ಯು. ಪ್ರತಿಯೊಬ್ರು ಎಲ್ಲ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿತ್ತು. ಅಂಡ್ ನವೀನ್ ವೆರಿ ನೈಸ್. ನವೀನ್ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಅಂಡ್ ಚಿಲ್ಲರ್, ನಿಮ್ ಪರ್ಫಾರ್ಮೆನ್ಸ್ ನಾವು ಮಾತಾಡಂಗಿಲ್ಲ. ಚಿಲ್ಲರ್ ಏನದು ಏನಕ್ಕೆ ನಂಗೆ ಗೊತ್ತಿಲ್ಲ. ನ್ಯೂ ಟು ದ ಶೋ. ಅವನ ಹೆಸರೇ ನೀನೇ ಹೇಳ. ಏನ್ ಚಿಲ್ಲರ್ ಹೇಳ? ಚಿಲ್ಲರ್ ಅನ್ನೋದು ಹೆಸರಲ್ಲ ಸರ್, ಅದು ಇಟ್ಸ್ ಅ ಬ್ರ್ಯಾಂಡ್. ಏನೇ ಇತ್ತ? ಇಟ್ ವಾಸ್ ವೆರಿ ನೈಸ್, ವೆರಿ ಎಂಟರ್ಟೈನಿಂಗ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಅಲ್ಲಿ ನೋಡಿರೋ ಕಣ್ ತುಂಬಿಸ್ಕೊಂಡಿರುವಂತ ಯಶಸ್ಸಿದ್ದಾರೆ. ಹೇಗನ್ನಿಸ್ತು? ವೆರಿ ನೈಸ್, ಸೂಪರ್ ಆಗಿ ಮಾಡಿದ್ರಿ. ಪ್ರತಿಯೊಬ್ರು ಕ್ಯಾರೆಕ್ಟರ್ಗೂ ಆ ಜೀವ ತುಂಬಿಸಿದ್ದೀರಾ. ಆಲ್ ದಿ ಬೆಸ್ಟ್, ವೆಲ್ ಡನ್. ಥ್ಯಾಂಕ್ ಯು. ಹರ್ಷಿತಾ, ನನಗೆ ಬೇಸಿಕ್ಲಿ ಅವರೆಲ್ಲರದು ಇನ್ ರಿಯಲ್ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಇಷ್ಟ ಆಯಿತು. ಅವರೆಲ್ಲರೂ ಅವ್ರ ಪಾತ್ರದ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿದ್ದು ಮತ್ತು ಅವರವರ ಒಂದು ಬಾಡಿ ಲ್ಯಾಂಗ್ವೇಜ್ ನನಗೆ ತುಂಬ ಇಷ್ಟ ಆಯಿತು. ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ಒಳ್ಳೊಳ್ಳೆ ಕಮೆಂಟ್ ಸಿಕ್ಕಿದೆ. ಹಿಂಗೆ ಮಜಾ ಕೊಡ್ತಾ ಇರಿ, ಯಾಕೆಂದ್ರೆ ಈ ಸಲ ಮಜಾ ಭಾರತದ ಮಜಾ. ಪ್ಲೀಸ್ ನಿಮ್ಮ ಆಸನಕ್ಕೆ ದಯವಿಟ್ಟು ಹೋಗಿ ಬನ್ನಿ. ಆಕ್ಚುಲಿ ಬಹಳ ಹಿಂದೆ ಒಂದು ಡ್ಯಾನ್ಸ್ ಸ್ಕೂಲ್ ಶುರು ಮಾಡಿದ್ವಿ. ಅಯ್ಯೋ, ಈಗ ಯಾವ ರೇಂಜ್ಗಿದೆ ಅಂದ್ರೆ ಏನ್ ಫ್ಯಾನ್ಸು, ಏನ್ ಸ್ಟೂಡೆಂಟ್ಸು. ನನ್ನ ಡ್ಯಾನ್ಸ್ ಸ್ಕೂಲ್ ಕರ್ಕೊಂಡು ಹೋಗ್ತೀನಿ, ಬಂದಿ ಒಂದ್ ಸ್ಟೆಪ್ ಹಾಕ್ಬಿಟ್ಟು ಬರೋಣ. ಸರ್, 20 ವರ್ಷದಿಂದ ಈ ಡ್ಯಾನ್ಸ್ ಕ್ಲಾಸ್ ನ ತೊಳೆದು ನನ್ನ ಕೈಲಿರೋ ರೇಖೆಗಳೆಲ್ಲ ಸೌದೋಗಿ ನನ್ನ ಭವಿಷ್ಯನೇ ನನ್ನ ಕೈಲಿ ಕಾಣ್ತಾ ಇಲ್ಲ ಸರ್. ಅದಾಳಾಗೋಗ್ಲಿ, ನಾನು ಕುಚುಪುಡಿ ಕಲ್ಯಾಣ ಅಂತ ತೂತುಕುಡಿಯಿಂದ ಓಡ್ ಬಂದೆ. ಆ ಕಡ್ಡಿ ಪುಡಿ ನನ್ನ ಮಗ ನಮ್ ಕನಸನ್ನೆಲ್ಲ ಪುಡಿ ಮಾಡ್ಬಿಟ್ಟ ಸರ್. ಶತಮಾನಗಳಿಂದ ಹೇಳ್ಕೊಟ್ರದ್ ಒಂದೇ ತಪ್ಪು ಸರ್, ಎರಡನೇ ಸ್ಟೆಪ್ ಹೇಳ್ಕೊಡ್ತಾನೆ ಇಲ್ಲ ಸರ್ ಈ ತುಕಾಲಿ ನನ್ ಮಗ. ಅಷ್ಟ್ ಕಷ್ಟ ಆದ್ರೆ ಖ್ಯಾತ ಡ್ಯಾನ್ಸರ್, ವೈಬ್ರೇಟಿಂಗ್ ಡ್ಯಾನ್ಸರ್ ನಿರಂಜನ್ ಹತ್ರ ಹೋಗಿ ಕಲೀರೋ. ಇಲ್ಲೇ ಬೇಕಾದ್ರೂ ನಮ್ ಪ್ರಾಣ ಹೋಗ್ಲಿ, ಅಲ್ಲಿಗೆ ಮಾತ್ರ ಹೋಗಲ್ಲ. ನಾನು ಅಷ್ಟೇ, ನಾನು ಹೋಗಲ್ಲ. ಇನ್ನು 10 ವರ್ಷ ಆದ್ರೂ ಇಲ್ಲೇ ಕಸ ಹೊಡ್ಕೊಂಡಿರ್ತೀನಿ. ಯಾಕೆ ಹೇಳಿ? ಇನ್ನು 5 ವರ್ಷ ಹೋದ್ರೆ ನಮ್ಮ ಮಾಸ್ಟ್ರು ನಿಗುರ್ಕತ್ತಾನೆ. ಅವ್ರ ಆಸ್ತಿ ಎಲ್ಲ ನಮ್ಗೆ. ಮಾಸ್ಟರ್ ಬರ್ತಾ ಇದಾರೆ. ಅದಲ್ಲ ಏನೋ ಏನ್ ಮಾಡ್ದೆ ಅಂತ ಗೊತ್ತಾಗ್ಲಿಲ್ಲ ಅಲ್ವಾ? ಇಲ್ಲ. ಯು ನೋ ಮೈ ನೇಮ್ ಈಸ್ ಮೈಕಲ್ ಶಾ. ಮೇಡಮ್, ನಾನು ಹುಟ್ಟಿದ ಕೂಡ್ಲೇನೆ ಡ್ಯಾನ್ಸ್ ಹುಟ್ಟಿದ್ದು ಗೊತ್ತಾ? ನಾನು ಹುಟ್ಟಿ 5 ಸೆಕೆಂಡ್ಗೆನೆ ಮುಖಾಬೋಲ ಅಂತ ನರ್ಸ್ ಜೊತೆ ಡ್ಯಾನ್ಸ್ ಮಾಡಿದ್ನಂತೆ. ಆವಾಗ್ಲೇ ಪ್ರಭುದೇವ ನೋಡಿ ಆ ಡ್ಯಾನ್ಸ್ ಕಲ್ತು ಸಿನಿಮಾದಲ್ಲಿ ಹಾಕೊಂಡ್ರು ಅಂತ ಸುದ್ದಿ. ಬಟ್ ಐ ಡೋಂಟ್ ನೋ ನೋ ಅಮೇರಿಕದವ್ರಿಗೆ ಪಾಪ ಅಂತ ಒಂದು ಡ್ಯಾನ್ಸ್ ಹೇಳ್ಕೊಟ್ಟೆ, ಅದೇ ಇವತ್ತಿನ ಪಾಪ್. ಹಾ, ಇನ್ನೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ ಅಲ್ವಾ? ನಾನು ಚಿಕ್ಕವನಿದ್ದಾಗ ನನ್ನ ಗರ್ಲ್ ಫ್ರೆಂಡ್ ಜೊತೆ ಸರ್ಸ ಆಡಿದ್ದೆ, ಅದೇ ಇವತ್ತು ನೀವು ಮಾಡೋ ಸಾಲ್ಸಾ. ಚಿಕ್ಕವನಿದ್ದಾಗ ಜಂಪ್ ಮಾಡಿದ್ದೆ, ಅದೇ ಇವತ್ತಿನ ಹಿಪ್ ಹಾಪ್. ನೋಡಿ ಅಲ್ಲಿ ಫೋಟೋಸ್ ನೋಡಿ, ಅದು ನಾನು ಫಸ್ಟ್ ಟೈಮ್ ಡ್ಯಾನ್ಸ್ ಕಲಿಸ್ಕೊಟ್ಟಾಗ ಋತಿಕ್ ರೋಷನ್ ಗುರು ಭಕ್ತಿಗೆ ತೆಗೆಸ್ಕೊಂಡಿರೋ ಫೋಟೋ. ಮಾಸ್ಟರ್, ನೀವು ಮಲಿಕಂಡಾಗ ಮಾಡ್ತಿರಲ್ಲ ಆ ಸ್ಟೆಪ್ ಹೆಸ್ರೇನು? ಸ್ಲಿಪ್. ಮಾಸ್ಟರ್, 2ನೇ ಸ್ಟೆಪ್ ಹೇಳ್ಕೊಡಿ. ನನಗೆ ಮೂಡಿಲ್ಲ. ಗುರುಗಳಿಗೆ ಈಗ ಮೂಡಿಲ್ಲ. ಮೂಡ್ ಬಂದ್ಮೇಲೆ ಅವರ ಎದ್ದು ಡ್ಯಾನ್ಸ್ ಹೇಳ್ಕೊಡ್ತಾರೆ, ಸುಮ್ ಕುಂತ್ಕೋ. ನಾನ್ ಮೂಡ್ ಬರ್ಸ್ತೀನಲ್ಲ. ಹಂಗೆ ಎಕ್ಸ್ಪ್ರೆಷನ್ ನೋಡಿ ಕಣೋ, ಅವ್ರಿಗೆ ಮೂಡ್ ಆಫ್ ಆಗಿ ಮದುವೆನೂ ಆಗ್ಲಿಲ್ಲ, ಮಕ್ಕಳು ಆಗ್ಲಿಲ್ಲ. ನಾನು ಅಷ್ಟೊಂದು ಸುಂದರವಾಗಿದ್ದೀನ. ನಿಮ್ ಹಳಸಿ ಸಪ್ಪೆ ಮುಖ ನೋಡಿ ನೋಡಿ ನನ್ ಡ್ಯಾನ್ಸ್ ಕಾಲ್ಗೆ ಬರಗಾಲ ಅಂತ ಬಂದಂಗ ಆಗ್ಬಿಟ್ಟಿದೆ. ಇವತ್ತಾದ್ರೂ ಈ ಸ್ಕೂಲ್ಗೆ ಮಳೆ ಬರಬಾರ್ದಾ? ಮಾಸ್ಟರ್ ವೆಲ್ಕಮ್ ಬೆಸ್ಟ್ ಸ್ಟೂಡೆಂಟ್ಸ್.
ನೋಡಿ ಇವಳು ನಮ್ಮ ಡ್ಯಾನ್ಸ್ ಕ್ಲಾಸ್ಗೆ ಮೊಟ್ಟ ಮೊದಲನಾಗಿ ಬರ್ತಾ ಇರೋ ಲೇಡಿ ಸ್ಟೂಡೆಂಟ್. ಮಾಸ್ಟರ್ ಆಶೀರ್ವಾದ ಮಾಡಿ. ಓಕೆ ನೀನ್ ಹಿಂಗ್ ವೈಬ್ರೇಟ್ ಆಗ್ಬೇಡಮ್ಮ, ಅಲ್ಲಿ ಅವ್ರು ಉರ್ಕೋತಾ ಇದ್ದಾರೆ. ನೋಡಮ್ಮ ಹೋಗಿ ಪರಿಚಯ ಮಾಡ್ಕೋ. ಆಯ್ತು. ನಿಮ್ ಹೆಸರೇನು? ಭಾಗ. ಯಾವ ಭಾಗ? ಭಾಗ ಅಲ್ಲ, ಬಡಗಾಲು ಅಂತ. ಚೆನ್ನಾಗಿದೆ. ನಿಮ್ ಹೆಸರೇನು? ಊಬಾ. ಸಾಕಾ? ನನ್ನ ಹೆಸರು ಊಬಾ ಅಂತ. ಊಪ ಅಂದ್ರೆ ಊರ್ ಬಾಗ್ಲು. ಚೆನ್ನಾಗಿದೆ. ಬೀಗ ಹಾಕೋ, ಬೈಕ್ ಬೀಗ ಹಾಕೋ ಅಂತೆ. ನನ್ನ ಕೇಳಲ್ವಾ? ಹೆಸ್ರೇನು? ನನ್ನ ಹೆಸರು ತೊಗ ಅಂತ. ತೊಗ ಅಂದ್ರೆ ತೊಡಗಾಲು ಅಂತ. ಏನ್ ಮಗ ಲಡ್ಡು ಬಂದು ಬಾಯಿಗೆ ಬಿತ್ತ? ಇಲ್ಲ, ಗುಟ್ಕಾ ಬಂದ್ ಬಾಯಿಗೆ ಬೀಳ್ತು. ಮಾಸ್ಟರ್, ನಿಮ್ ಬಗ್ಗೆ ತುಂಬಾ ಹಿಂದೆ ಮುಂದೆ ಕೇಳಿದೀವಿ. ತುಂಬಾ ಚೆನ್ನಾಗಿ ಕಲಿಸ್ತೀರಂತೆ. ಹೌದು, ಮೊನ್ನೆ ಅವಲಕ್ಕಿ, ಅನ್ನ, ಮೊಸರು, ಎಣ್ಣೆ, ಬೆಣ್ಣೆ, ತುಪ್ಪ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಟ್ಟಿದ್ದೆ. ಹೆಂಗಿತ್ರು? ಮೃಷ್ಟಾನ್ನ ಭೋಜನ. ಮಾಸ್ಟರ್, ನೀವು ತುಂಬಾ ಕಾಮಿಡಿ ಮಾಡ್ತೀರಾ. ನಾನ್ ಕೇಳಿದ್ದು ಡ್ಯಾನ್ಸ್. ನನಗದ್ ಬರಲ್ಲ. ಅಂದ್ರೆ ನನಗೆ ಕಾಮಿಡಿ ಮಾಡಕ್ ಬರಲ್ಲ. ಡ್ಯಾನ್ಸ್ ನ ಸಿಕ್ಕಾಪಟ್ಟೆ ಮಾಡ್ತೀನಿ. ನಾನು ಸ್ಟೂಡೆಂಟ್ ಹೇಳ್ಕೊಟ್ಟಿದ್ದೆ ಅಲ್ವೇನ್ರು? ಮಾಡಿ ತೋರಿಸ್ತಾರೆ ನೋಡು. ಮಿಸ್ಟರ್ ಭಾಗ ಮಾಡಿ ತೋರಿಸಿ ಡ್ಯಾನ್ಸ್. ಈಗ ನೋಡಿ ಡ್ಯಾನ್ಸ್ ನ ಭಾಗ ಮಾಡ್ಬಿಡ್ತೀನಿ. ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಮಗ ಮತ್ತೆ ಲಡ್ಡು ಬಂದು ಬಾಯಿಗೆ. ಇಲ್ಲ, ಮತ್ತೆ ಗುಟ್ಕಾ ಬಂದ್ ಬೀಳ್ತೈತೆ. ನೀವು ಮಾಡಲ್ವಾ? ಸೈಡಿಗೆ ಬನ್ನಿ ಆ ಕಡೆ. ಅಯ್ಯೋ ಅಯ್ಯೋ, ಅಲ್ಲಿ ನಿಂತ್ಕಳಿ. ಹೌದಾ? ಹಲೋ, ನಾನು ಡ್ಯಾನ್ಸ್ ಮಾಡಿ ತೋರಿಸಿ ಎಂದೆ. ನಾನು ಡ್ಯಾನ್ಸ್ ಮಾಡುದ್ನಲ್ಲ, ನಾನು ನೋಡ್ಲಿಲ್ವಲ್ಲ. ನಿಮ್ ಕಾಣಿಸ್ಲಿಲ್ವಾ? ನಿಮ್ಗದ್ ಕಾಣಿಸಲ್ಲ ಬಿಡಿ. ನನ್ ಡ್ಯಾನ್ಸ್ ಹೆಂಗಿತ್ತು? ಗಾಳಿನೇ ಬರ್ದಿರೋ ತೆಂಗಿನ ಮರ ಅಲ್ಲಾಡ್ದಂಗಿತ್ತು. ಒಂಚೂರು ದೂರ ನಿಂತ್ಕೊಳ್ಳಿ, ಯಾಕೆ? ತೆಂಗಿನಕಾಯಿ ತಲೆ ಮೇಲೆ ಬೀಳ್ಬೋದು. ಮಾಸ್ಟರ್, ಆಶೀರ್ವಾದ ಮಾಡಿ, ನಾನು ಡ್ಯಾನ್ಸ್ ಮಾಡ್ತೀನಿ. ನೋಡ್ರು, ಗುರು ಭಕ್ತಿ ಅಂದ್ರೆ ಇದು. ನೀನ್ ಡ್ಯಾನ್ಸ್ ಮಾಡಮ್ಮ. ಮಾಸ್ಟರ್, ನಿನಗೆ ಮೆಟ್ಟಲ್ ಹೊಡಿಬೇಕು. ಯಾಕೆ ಮಾಸ್ಟರ್? ಇಷ್ಟ ದಿನ ಯಾಕೆ ಮುಚ್ಚಿಟ್ಟಿದ್ದೆ? ಪ್ರತಿಭೆನ ನೋಡು, ಇಂಥ ಪ್ರತಿಭೆನೆಲ್ಲ ತೋರಿಸ್ಬಿಡ್ಬೇಕು. ಹೌದು. ನೀವು ಕತ್ರಿನಾ ನೈಪ ಅಲ್ಲ, ಅವಳ ನಮ್ಮನೇಲಿ ಆಪಲ್ ಕಟ್ ಮಾಡೋಳು. ನೀವು ಮಲ್ಲಿಕಾ ಶರ್ಬತ್ತ, ಅವಳ ನಮ್ಮನೇಲಿ ಶರ್ಬತ್ ಮಾಡೋಳು. ನೀವು ಖರೀನಾನ? ಅಲ್ಲ, ಬಿಳಿನ. ನೀವು ದೀಪಿಕಾ ನಡುಕೋಣೇನ? ಅವಳ ನಮ್ಮನೇಲಿ ದೀಪ ಹಚ್ಚೋಳು. ಮಚ ತೊಂಡೆ ಹಣ್ಣಿದ್ದಂಗ ಅವಳಲ್ಲೋ, ಕಲ್ಲಂಗಡಿ ಇದ್ದಂಗ ಅವಳೆ. ಅಯ್ಯೋ, ನೀವೆಲ್ಲ ನನ್ನ ಅಷ್ಟೊಂದು ಹೊಗಳ್ಬೇಡಿಪ್ಪ. ನಾನಿನ್ ಅಷ್ಟೊಂದು ಚೆನ್ನಾಗಿದ್ದೀನ? ಏಯ್, ಈ ಚೆನ್ನಾಗಿಲ್ಲ ನೋಡಕ್ ಒಂಚೂರು ಚೆನ್ನಾಗಿಲ್ಲ. ಬೈಲಿ. ದುರಂತ ನೀನು, ಹೆಣ್ಣು ಕುಲಕ್ಕೆ ದುರಂತ ನೀನು. ಏನಂದ್ರು? ಅವಳಿಗೆ ನನ್ ಗ್ಲಾಮರ್ ನೋಡಿ ತಡ್ಕೊಳಕ್ ಆಗ್ತಿಲ್ವಂತೆ. ನನ್ ಕೂದ್ಲಂದ್ರೆ ತುಂಬಾ ಇಷ್ಟ ಅಂತೆ. ಏನ್ ಮಗ ಮತ್ತೆ ಲಡ್ಡು ಬಂದು ಬಾಯಿಗೆ ಬಿತ್ತ? ಮತ್ತೆ ಗುಟ್ಕನೆ ಬಂದ್ ಬೀಳ್ತೈತೆ ಕಣ. ನೀವು ಜುರಾಸಿಕ್ ವರ್ಲ್ಡ್ ಸಿನಿಮಾ ನೋಡಿದೀರಾ? ನೋಡಿದ್ದೀನಿ. ಅದಕ್ಕೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿದ್ದೆ ನಾನು. ಈ ಅನಕೊಂಡ, ಜಂಗಲ್ ಬುಕ್, ಅಪ್ಪಕ್ಕೂ ಅವ್ವ ಲಿಫ್ಟು, ಇಟ್ಸ್ ಮೀನ್ ಅಪೆಕಾಲಿಪ್ಟೋ. ಅದೇ ಈ ಕರಿಗಲ್ಲಿನ ನಾರಿಯರು. ಓ ನೋ, ಇಟ್ಸ್ ಕ್ರಾನಿಕಲ್ ಆಫ್ ನಾರ್ನಿಯಾ. ಅದಕ್ಕೆಲ್ಲ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿದ್ದು ನಾನೇ. ಮಾಸ್ಟರ್, ಇದು ತುಂಬಾ ಮೋಸ. ಇದು ತುಂಬಾ ಪೊರ್ಗಿ ಮಾಸ್ಟರ್. ನೀವು ತುಂಬಿಕೊಂಡು ಎತ್ತೋಗೋ ಟಿಪ್ಪರ್ ಲಾರಿ ಬಂತು ಅಂತ ಉತ್ತಿ ಬಿತ್ತಿ ಫಲ ಕೊಡೋ ಈ ಟ್ರ್ಯಾಕ್ಟರ್ನೇ ಮರಿತಾ ಇದ್ದೀರಾ ಮಾಸ್ಟರ್. ಟ್ರ್ಯಾಕ್ಟರ್ ನಂಗ್ ಬೇಕು. ಟ್ರ್ಯಾಕ್ಟರ್ ನಿನಗೆ ಮತ್ತೆ ಲಡ್ಡು ಬಂದು ಬಿತ್ತ? ಇಲ್ಲ, 90 ಪಾಕೆಟೇ ಬಂದ್ ಬೀಳ್ತು.
ಫ್ರೀಯಾಗಿ ಐರಾವತದಲ್ಲಿ ಫ್ರೀ ಸೀಟ್ ಸಿಕ್ಕಿರ್ಬೇಕಾದ್ರೆ ದುಡ್ಡು ಕೊಟ್ಟು ಯಾವನ್ ಡಕೋಟ ಗಾಡಿ ಹತ್ತಾನೆ. ಪುಕ್ಸಟ್ಟೆ ಕೊಳಲ್ ಕೊಟ್ಟು ಊದು ಅಂದ್ರೆ ತೂದೆಷ್ಟಿದೆ ನೋಡ್ತೀನಿ ಅಂದ್ರಂತೆ. ಹಂಗಾಯ್ತು ನಿನ್ ಕತೆ. ನನಗೆ ಉಗಿತೇನೆ. ದುರಂತ ನೀನು, ಹೆಣ್ಣು ಕುಲಕ್ಕೆ ದುರಂತ ನೀನು. ನೀನು ಹೆಣ್ಣು ನಾನು ಹೆಣ್ಣು ವಾತ್ಸಲ್ಯವಿಡಬಾರದೆ. ನಾನು ಅಬಲೆ ನೀನು ಪ್ರಬಲೆ ಅನುಕಂಪವಿರಬಾರದೆ. ಮಾಸ್ಟ್ರೆ ಸೈಡ್ ಕರ್ಕೊಂಡು ಹೋಗಿ ಸಮಾಧಾನ ಮಾಡ್ತಾ ಇರ್ತೀವಿ. ಸರಿ ನನಗೆ ಕಾಣ್ತಾ ಇರ್ಬೇಕು. ಹೋಗಿ ಬನ್ನಿ ಬನ್ನಿ ಸರಿ ಬನ್ನಿ ಸಮಾಧಾನ ಮಾಡ್ತೀರಿ. ಅಮಾಯಕ ಯಕ 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 ಅಮಾಯಕ ಯಕ 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 ಹಳೆ ಕೇಸು ಗೊತ್ತಾದ್ರೆ ಕೆರದೇಟು ವಯಸ್ಸಿಂದ ಯಾರು ನೀವು ದೀಪಾವಳಿಲಿ ಸುಟ್ಟು ಬಿಟ್ಟಿರೋ ಸುರ್ ಬತ್ತಿ ಇದ್ದಂಗಿದ್ದೀರಾ? ನಿಮ್ಮ ಹೆಸರೇನು? ಅವನ್ ಕೇಳಿ. ಹೇಳಪ್ಪ. ಇವನ್ ಕೇಳಿ. ನೀನೇ ಹೇಳು. ಅವನ್ ಕೇಳಿ. ನೀ ಹೇಳು. ಇವನ್ ಕೇಳಿ. ಲೇ ನಿಮ್ಮ ಹೆಸರು ಏನ್ ಹೇಳ್ರು? ಸರ್ ನನ್ನ ಹೆಸರೇ ಅವನ್ ಕೇಳಿ ಅಂತ ಸರ್. ನಿನ್ನ ಹೆಸರೇ ಅವನ್ ಕೇಳಿ, ನಿನ್ನ ಹೆಸರೇ ಇವನ್ ಕೇಳಿ. ಯಾಕೆ ಬಂದಿದ್ದೀರಾ? ಸರ್ ನಮ್ ಡ್ಯಾನ್ಸ್ ಅಂದ್ರೆ ಪಂಚ ಪ್ರಾಣ ಸರ್. ಡ್ಯಾನ್ಸಿನ ಭಕ್ತರು ಸರ್ ನಾವು. ಜೋರಾಗಿ ಮಾತಾಡಿ ಕೇಳಿಸ್ತಾ ಇಲ್ಲ. ಡ್ಯಾನ್ಸಿನ ಭಕ್ತರು ಸರ್ ನಾವು. ಕಲಿಬೇಕಂತ ಬಂದಿದ್ದೀವಿ. ಹೌದಾ? ಅದಕ್ಕೆ ಸರ್ ಪ್ರಪಂಚದ ಸುಪ್ರಸಿದ್ಧ ಡ್ಯಾನ್ಸ್ ಮಾಸ್ಟರ್ ಗೂಗಲ್ ಅಲ್ಲಿ ಕೂಡ ಡ್ಯಾನ್ಸ್ ಅಂತ ಹೊಡೆದ್ರು ಬರೋದೇ ಅವ್ರ ಹೆಸರು ಸರ್. ಅವರೇ ಸರ್ ವರ್ಲ್ಡ್ ಫೇಮಸ್ ಡ್ಯಾನ್ಸ್ ಮಾಸ್ಟರ್ ಮೈಕಲ್ ಶಾ. ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದೆ ಸರ್, ಅದಕ್ಕೆ ಬಂದು. ಪ್ಲೀಸ್ ಸರ್. ಅವ್ರನ್ನೇ ಯಾಕೆ ಹುಡ್ಕೊಂಡು ಬಂದಿದ್ದೀರಾ? ಏನ್ ಸರ್ ಹಿಂಗ್ ಮಾತಾಡ್ತಾ ಇದ್ರಾ? ಅವ್ರ ಬಗ್ಗೆ ಏನಾದ್ರು ಗೊತ್ತಾ ಸರ್ ನಿಮಗೆ? ಏನು? ಯಾರ ನಾಟ್ಯ ನೋಡಿ ನವಿಲು ನಾಟ್ಯ ಕಲಿಯುತ್ತೋ, ಯಾರ ಸ್ಟೆಪ್ ನೋಡಿ ಮೈಕಲ್ ಜಾಕ್ಸನ್ ಸ್ಟೆಪ್ ಸ್ಟಾಪ್ ಮಾಡಿದ್ರು, ಯಾರ ವಾಕಿಂಗ್ ಸ್ಟೈಲ್ ನೋಡಿ ರಜನಿಕಾಂತ್ ಕಾಪಿ ಮಾಡಿದ್ರು, ಯಾರ ಬೆಲ್ಲಿ ಡ್ಯಾನ್ಸ್ ನೋಡಿ ಶಕೀರನೇ ಕನ್ಸಲ್ಲಿ ರೊಮ್ಯಾಂಟಿಕ್ ಆಗಿ ಬಿದ್ಲು, ಯಾರ ವೇವಿ ಮೂವ್ಮೆಂಟ್ ನೋಡಿ ರಿತಿಕ್ ರೋಷನ್ ಬೆಚ್ಚ ಬಿದ್ರು. ಅಷ್ಟೇ ಯಾಕೆ ಸರ್, ಯಾರ ತಾಂಡವ ನೋಡಿ ಶಿವನೇ ತಲೆಗಿಳಿದು ಬಂದು. ಅವರೇ ಸರ್ ವರ್ಲ್ಡ್ ಫೇಮಸ್ ಡ್ಯಾನ್ಸ್ ಮಾಸ್ಟರ್ ಮೈಕಲ್ ಶಾ. ಯು ಗೈಸ್, ನೀವು ಜೀವನದಲ್ಲಿ ಮೊದಲನೇ ಬಾರಿಗೆ ಕರೆಕ್ಟ್ ದೇವಸ್ಥಾನಕ್ಕೆ ಬಂದಿದ್ದೀರಾ. ನೀವು ಹುಡುಕ್ತಾ ಇರೋ ಆ ದೇವ್ರು ನಾನೇ. ಆಶೀರ್ವಾದ ಮಾಡಿ ಸರ್. ಮಾಸ್ಟರ್ ಎದ್ದೇಳಿ ಮಾಸ್ಟರ್. ಇದು ಡ್ಯಾನ್ಸ್ ಮೊದಲನೇ ಸ್ಟೆಪ್ ಅರ್ಥ ಆಯ್ತಾ? ಮಾಸ್ಟರ್, ಅಯ್ಯೋ ಮಾಸ್ಟರ್. ಏನೋ ಮಾಡ್ತಾ ಇದ್ರಿ? ನೀವು ಸಮಾಧಾನ ಮಾಡಿ ಅಂದ್ರಲ್ಲ, ನಿಧಾನಕ್ಕೆ ಮಾಡ್ತಾ ಇದ್ದೋ ಸಮಾಧಾನ ನೋಡಿ. ಇಲ್ಲ ಮಾಸ್ಟರ್, ಇವರು ಒಳಗಡೆ ಕರ್ಕೊಂಡು ಹೋಗಿ ಹಿಪ್ ಹಾಪ್ ಡ್ಯಾನ್ಸ್ ಕಲಿಸ್ತಾ ಇದ್ರು. ಹಿಪ್ ಹಾಪ್ ಡ್ಯಾನ್ಸ್ ಅಂದ್ರೆ ಏನು ಮಾಸ್ಟರ್? ಸಿಂಪಲ್ ಅಮ್ಮ, ಈ ಹಿಪ್ ನ ಹಿಂಗ್ ಮಾಡಿ ಮಾಡೋದೇ ಹಿಪ್ ಹಾಪ್ ಡ್ಯಾನ್ಸ್. ಮಾಸ್ಟರ್ ನಿಮ್ ಡ್ಯಾನ್ಸ್ ನೋಡ್ಬೇಕು, ನಿಮ್ ಡ್ಯಾನ್ಸ್ ನೋಡಿ ಕಣ್ ತುಂಬ್ಕೋಬೇಕಂತ ತುಂಬಾ ಆಸೆ ಮಾಸ್ಟರ್. ಒಂದೇ ಒಂದು ಸ್ಟೆಪ್ ಹಾಕಿ ಮಾಸ್ಟರ್. ನಾನ್ ಯಾಕು ನನ್ನ ಸ್ಟೂಡೆಂಟ್ ಮಾಡ್ತೇನೆ. ಭಾಗ ನೀವೇ ಮಾಡಿ. ಬೇಡಪ್ಪ ಮಾಸ್ಟರ್, ಪ್ಲೀಸ್ ಮಾಸ್ಟರ್. ನೀವು ಒಂದ್ಸಲ ಮಾಡಿ ಮಾಸ್ಟರ್ ನೀವು. ಓಕೆ, ನಿಮ್ಮ ಅಭಿಮಾನಕ್ಕೆ ನಾನು ಯಾಕೆ ಬೇಡ ಅನ್ಲಿ. ಹೇ ಮ್ಯೂಸಿಕ್ ಪ್ಲೀಸ್. ಓಕೆ ಓಕೆ. 1 2 3 4 1 2 3 4 A B C D A A I E ಮಾಸ್ಟರ್ ಇದಲ್ಲ ಮಾಸ್ಟರ್, ನಾನ್ ಮಾಡ್ತೀನಿ ನೋಡಿ ಮಾಸ್ಟರ್. ಹೇ ಡ್ಯಾನ್ಸ್ ನೋಡೋದ್ ಸುಲಭ, ಆದ್ರೆ ಮಾಡೋದ್ ಕಷ್ಟ. ಮೂಳೆ ಮುರಿಯುತ್ತೆ, ಹುಷಾರು ಮಾಸ್ಟರ್. ಒಂದ್ಸರಿ ಆಶೀರ್ವಾದ ಮಾಡಿ ಮಾಸ್ಟರ್. ಇರ್ಲಿ ಹೇಳು ಮಾಸ್ಟರ್. ಇರ್ಲಿ ಬಿಡು ಮಾಸ್ಟರ್. ಹೋಗಿ ಮಾಡು. ಹೇ ಮ್ಯೂಸಿಕ್ ಪ್ಲೀಸ್. ಓಕೆ ಓಕೆ. 1 2 3 4 1 2 3 4 A B C D A A I E ನಾ ಹೇಳ್ಕೊಟ್ಟಿದ್ದೆಲ್ಲ ಕರೆಕ್ಟ್ ಆಗಿ ಕಲ್ತಿದ್ದಾನೆ. ಇದನ್ನೆಲ್ಲ ಟಿವಿಲ್ ನೋಡಿದೇನೋ ಮಾಸ್ಟರ್. ಗುಡ್ ಗುಡ್. ಬಟ್ ನೀನ್ ಆ ಮೂರನೇ ಸ್ಟೆಪ್ ಅಲ್ಲಿ ಈ ಕಿರುಬೆರಳಿದೆಯಲ್ಲ ಅದನ್ನ ಸ್ವಲ್ಪ ಜಾಸ್ತಿ ಶೇಕ್ ಮಾಡ್ತಾ ಇದ್ದೆ. ಕಡಿಮೆ ಮಾಡು. ಓಕೆ ಮಾಸ್ಟರ್. ಡ್ಯಾನ್ಸ್ ಕಲ್ತೀಯ ಮಾಸ್ಟರ್? ನಂಗೂ ಕ್ರಂಪಿಂಗ್ ಹೇಳ್ಕೊಡಿ ಮಾಸ್ಟರ್. ಒಂದ್ಸಲ ಮಾಡಿ ಡ್ಯಾನ್ಸ್ ಪ್ಲೀಸ್. ಡ್ಯಾನ್ಸ್ ಹೇ ಮ್ಯೂಸಿಕ್ ಪ್ಲೀಸ್. ಥ್ಯಾಂಕ್ ಯು ಬೇ ಮಾಸ್ಟರ್. ಇದ್ದೇ ಡ್ಯಾನ್ಸ್ ನಾನ್ ಮಾಡ್ಲಾ ಮಾಸ್ಟರ್? ಹೇ ಅವನೇನೋ ಟಿವಿಲಿ ಎಪಿಸೋಡ್ ನೋಡಿ ಕಲ್ತಿದ್ದಾನೆ, ನೀನ್ ಹೆಂಗೋ ಕಲ್ತೆ? ಆಕ್ಚುಲಿ ಮಾಸ್ಟರ್ ಎಪಿಸೋಡ್ ಮಿಸ್ ಆಗಿತ್ತು, ಅದಕ್ಕೆ ಊಟಲ್ಲಿ ನೋಡ್ದೆ.
ಹೇಳಿದ್ದೀಯ ಬೇಗ. ಮಾಸ್ಟರ್ ಆಶೀರ್ವಾದ. ತಗೋ. ಇರ್ಲಿ ಬಿಡು, ಸಾಕು, ಕಡಿಮೆ ಮಾಡು. ಇರ್ಲಿ ಬಿಡು. ಏಯ್ ಮ್ಯೂಸಿಕ್ ಪ್ಲೀಸ್. ಚೆನ್ನಾಗಿ ಮಾಡಿದ್ದೆ. ನಾನು ಹೇಳ್ಕೊಟ್ಟಿದ್ದು ದಿಟ್ಟೋ ಕಲ್ತಿದ್ದಾನೆ. ಬಟ್ ನೀನು ಹೆಬ್ಬೆರಳು ಜಾಸ್ತಿ ಅಲ್ಲಾಡ್ಸ್ತಿದ್ದೆ, ಅಲ್ಲಾಡ್ಸ್ಬೇಡ. ಸೂಪರ್ ಆಗಿ ಡಾನ್ಸ್ ಮಾಡಿದ್ರಿ. ನೈಸ್ ಸ್ಮೈಲ್. ನಾನು ಹೇಳ್ಕೊಟ್ಟಿದ್ದು. ಮಾಡಿದ್ರಿ. ನಾನು ಹೇಳ್ಕೊ ನೀವು ಸ್ಟೈಲ್ ಅನ್ನ ನಾನು ಹೇಳ್ಕೊಟ್ಟಿದ್ದು. ಸೂಪರ್ ಆಗಿ ಮಾಡಿದ್ರಿ. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರಿ. ತುಂಬಾ ಚೆನ್ನಾಗಿ ಮಾಡಿದ್ರಿ ಇಬ್ರು. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ನಾಳೆಯಿಂದ ನಮ್ಗೆ ನೀವೇ ಮಾಸ್ಟ್ರು. ಬಾಯ್ಸ್ ಕಮಾನ್. ನಾನು ಹೇಳ್ಕೊಟ್ಟಿದ್ದು ಕಂಡ್ರು ಅದು. ಇದು ಅಯ್ಯೋ, ನಾವು ಊಟಲ್ಲಿ ಕಲ್ತ್ಕತೀವಿ. ಏಯ್ ಅವಳನ್ನ ಬಿಡ್ರು, ಅವಳನ್ನ ಕಳಿಸ್ರು ಇಲ್ಲಿ. ಏನು ಏನು ಬೇಡ ಹೇಳ್ತಿದ್ದೀನಿ ಕೇಳು. ಬೇಡ ಅವಳು. ಯಾಕ್ರೋ ಜಗಳ ಆಡ್ತಾ ಇದ್ದೀರಾ? ಮಾಸ್ಟರ್ ಅವಳ ನನ್ನ ಸ್ಟೈಲ್ ಸೂಪರ್ ಅಂದ್ರೆ ಮಾಸ್ಟರ್, ಅವಳು ನನಗೆ ಲವ್ ಆಗಿದೆ. ಅವಳು ನನ್ನ ಸ್ಮೈಲ್ ಸೂಪರ್ ಅಂತ ಹೇಳಿದ ಅವಳು ನನಗೆ. ಮಾಸ್ಟರ್ ಪ್ಲೀಸ್ ಮಾಸ್ಟರ್, ನಿಮ್ಮಿಬ್ರು ಲವ್ ಮಾಡ್ಬೇಕಾ? ಅವಳು ಒಂದು ಸಿಂಪಲ್ ಕೆಲಸ ಮಾಡಿ, ನೀವು ಪ್ರಪೋಸ್ ಮಾಡಿ, ಅವಳು ಯಾರನ್ನ ಒಪ್ತಾಳೆ ಅವಳೇ ಲವ್ ಮಾಡಿ. ಈ ಕಾಂಪಿಟೇಷನ್ ನೀವು ರೆಡಿನಾ? ರೆಡಿ ಮಾಸ್ಟರ್. ಈ ಕಾಂಪಿಟೇಷನ್ ಅಲ್ಲಿ ನಾನು ಇದ್ದೀನಿ. ಐ ಲವ್ ಯು. ಐ ಲವ್ ಯು. ಅಲ್ಲಿ ನೋಡು. ಹಾ, ನಂದು ಈಗ ನಿಂದು. ಐ ಲವ್ ಯು ಮಾಸ್ಟರ್. ಐ ಲವ್ ಯು ಟು. ಬಾಯ್ ಬ್ರದರ್ಸ್. ಬಾಯ್ ಬಾವಾಸ್. ಜಿಂಗ್ 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 ಜಿಂಗ್. ಹೇಯ್, ಯಾಕಷ್ಟು ಫೀಲ್ ಆಗ್ತಿರೋ? ಫೀಲ್ ಆಗ್ಬೇಡ್ರು. ಇವಳಿಲ್ಲ ಅಂದ್ರು ಇನ್ನೊಬ್ಬ ಹುಡುಗಿ ನಿಮ್ಗೋಸ್ಕರ ಬಂದೇ ಬರ್ತಾಳೆ. ನಿಮ್ ಮಾಸ್ಟರ್ ಯಾರು ಗಾಯ್ಸ್? ಓ, ಇಲ್ಲಿ ಬನ್ನಿ. ಹೇಳಿ ಮೇಷ್ಟ್ರೆ. ಏ, ಇನ್ನೊಂದ್ಸಲಿ ಮಾಡೋ. ಇಲ್ಲ, ಒಂದೇ ಸಲ ಅದು. ಏ ಬೇಡ, ಅವಾಗ ಮಾಡೋ. ಬರೋದೇ ಅಪರೂಪ, ನೀವು ಮತ್ತೆ ಮತ್ತೆ ಕೇಳಬಾರ್ದು. ಮಾಡೋ. ಆಗಲ್ಲ. ಎನಿವೇಸ್, ತುಂಬಾ ಚೆನ್ನಾಗಿ ಮಾಡಿದ್ರಿ ಗಾಯ್ಸ್. ವೆರಿ ವೆಲ್ ಪರ್ಫಾರ್ಮೆನ್ಸ್ ಬಾಯ್ಸ್. ಓಕೆ ಬಾಯ್ಸ್, ಈಗ ಜಡ್ಜ್ಮೆಂಟ್ ಕೇಳೋಣ ಗಾಯ್ಸ್. ಓಕೆ ಯಾರನ್ನ ಕೇಳೋಣ ಬಾಯ್ಸ್? ಯಾರ ಹತ್ರನಾರು ಕೇಳಿ. ನನಗೆ ಡೌಟ್ ಆಗ್ತದೆ, ನಮ್ಮಲ್ಲಿ ಇವೆಲ್ಲ ಬಾಯ್ಸ್ ಗರ್ಲ್ಸ್ ಆಗಿ ಯಾರ್ ಗಾಯ್ಸ್, ಯಾರ್ ಬಾಯ್ಸ್, ಯಾರ್ ಗರ್ಲ್ಸ್ ಗೊತ್ತೇ ಆಗ್ತಿಲ್ಲ ನಂಗೆ. ನೀವು ಹುಡುಗಿ ಅಲ್ವಮ್ಮ? ಈ ಕಡೆ ಬಾ, ನಂಗೆ ಸರಿ ಹೋಗಲ್ಲ. ಕೇಳೋಣ? ಓಕೆ, ಕೇಳು. ಯಾರನ್ನ ಕೇಳಿ? ನಿನಗೆ ಯಾರು ಇಷ್ಟನೋ ಕೇಳಿ, ಯಾರು ಬರ್ತಾರೋ. ಓಕೆ, ಫಸ್ಟ್ ಒಂದಿಂದನೇ ಶುರು ಮಾಡೋಣ. ಹೇಗಿತ್ತು ಮೇಡಮ್ ನಮ್ ಸ್ಕಿಟ್ಟು? ಬ್ಯೂಟಿಫುಲ್. ಥ್ಯಾಂಕ್ ಯು. ಆ್ಯಂಡ್ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಆ್ಯಂಡ್ ಅವರಿಬ್ರು ಟ್ರೈನ್ ಡಾನ್ಸರ್ಸ್. ನಿಮ್ಮ ಬಗ್ಗೆ ಹೇಳಬೇಕೇ ಆಗಿಲ್ಲ. ನಿಜವಾಗ್ಲೂ ನನಗೆ ನಿಂತ್ಕೊಂಡು ನಿಮಗೆ ಚಪ್ಪಾಳೆ ಹೊಡಿಬೇಕು. ಯು ಗೈಸ್ ವರ್ ಆಸಮ್. ಟೂ ಗುಡ್. ಮಾಸ್ಟರ್ ಜಿ, ನಿಮ್ಮ ಎಂಟ್ರಿ ಸಾಂಗ್ಗೆ ನಾನು ನಿಮ್ಮ ಜೊತೆ ಡಾನ್ಸ್ ಮಾಡ್ಬೋದಾ? ನಿಮ್ಮ ಎಂಟ್ರಿ ಸಾಂಗ್ ನಿಮ್ಮ ಎಂಟ್ರಿ ಸಾಂಗ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಅದರಲ್ಲಿ ಮೈಕಲ್ ಶಾ ಆಗಿ ಡಾನ್ಸ್ ಮಾಡಿ, ಆಯ್ತಾ? ಗಾಯ್ಸ್, ಅವ್ರನ್ನ ಕೇಳಿ. ಯಾರನ್ನ? ಪಕ್ಕದಲ್ಲಿ ಇದಾರಲ್ಲ ಅವರು. ಹೇಗಿತ್ತು ಗುರು ಸರ್ ನಮ್ಮ ಪರ್ಫಾರ್ಮೆನ್ಸ್? ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅದೇ ಆ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿತ್ತು. ನನಗೆ ನಿಜವಾಗಿ ನಿಮ್ಗಿಂತ ಜಾಸ್ತಿ ಇಂಪ್ರೆಸ್ ಆಗಿದೆ ಇನ್ನೊಂದು ಡ್ಯಾನ್ಸ್, ಬೆಲ್ಲಿ ಡ್ಯಾನ್ಸ್. ಹಾಟ್ ಡಾನ್ಸ್. ಐ ವಾಂಟ್ ಇಟ್ ಒನ್ಸ್ ಅಗೇನ್. ರಿಪೀಟ್ ಆನ್ ಡಿಮಾಂಡ್. ವೆರಿ ಎಂಟರ್ಟೈನಿಂಗ್. ಆಕ್ಚುಲಿ ಯು ಟುಕ್ ಅಸ್ ಟು ಟ್ರಿಪ್. ಇಟ್ ವಾಸ್ ಯಾಕೆಂದ್ರೆ ಸ್ಕಿಟ್ ಅಲ್ಲಿ ಡ್ಯಾನ್ಸ್ ಯಾವ ತರ ಉಪಯೋಗಿಸ್ಬೇಕಂತ ಇದರಲ್ಲಿ ನೋಡಿ ಕಲಿಬೇಕು. ಚೆನ್ನಾಗಿದೆ. ಸ್ಕಿಟ್ ಅಲ್ಲಿ ಡ್ಯಾನ್ಸ್ ಅನ್ನು ಎಲ್ಲ ತರ ಡ್ಯಾನ್ಸ್ ಗಳನ್ನ ಮಿಕ್ಸ್ ಮಾಡಿ ಐ ಥಿಂಕ್ ವಿತ್ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಾ. ಕಂಗ್ರಾಟ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಚ್ಚು, ಹಾ, ಹೆಂಗಿತ್ತು? ಫಸ್ಟ್ ಆಫ್ ಆಲ್ ಮಾಸ್ಟರ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಟ್ರಿ. ಮಜಾ ಕೊಡ್ತು ನಮ್ಗೆ ನಿಮ್ಮ ಡೈಲಾಗ್ಸ್ ಇಂದ. ಅಂಡ್ ಸಕ್ಕದ ಮಾಡಿದ್ರಿ ಶಿವ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ನಿಮ್ಮ ಒಂದು ಡೈಲಾಗ್ ಡೆಲಿವರಿ ಸಕ್ಕದಾಗಿತ್ತು. ಅನ್ಎಜುಕೇಟೆಡ್ ಮಾಸ್ಟರ್ಸ್ ಇರ್ತಾರ ಅಂತ ನಮ್ಗೆ ಇವಾಗಲೇ ಗೊತ್ತಾಗಿದ್ದು. ಏನಕ್ಕೂ ಏನು ಡಾನ್ಸ್ ಬರಲ್ಲ, ಒಂದು ವಿಷಯದ ಬಗ್ಗೆ ಏನು ತಿಳ್ಕೊಂಡಿಲ್ಲ. ನೀನ್ ಯಾವ ಸೀಮೆ ಮಾಸ್ಟರ? ಬಟ್ ಸಕ್ಕದಾಗಿ ಕ್ಯಾರಿ ಮಾಡಿದೆ ಈ ಒಂದು ಕ್ಯಾರೆಕ್ಟರ್. ನಿನ್ಗೆ ಆಕ್ಚುಲಿ ಈ ಒಂದು ಬಾಡಿ ಲ್ಯಾಂಗ್ವೇಜ್ ತುಂಬಾ ಸೂಟ್ ಆಗತ್ತೆ ಕಣೋ ಚಿಲ್ಲರ್. ಬಟ್ ಚಿಲ್ಲರ್,
ಯು killed it, you nailed it, man. ಈ ಪಾತ್ರನ ಹ್ಯಾಟ್ಸ್ ಆಫ್ ಟು ಯುವರ್ ಪರ್ಫಾರ್ಮೆನ್ಸ್, ಬ್ರಿಲಿಯಂಟ್ ಡಾನ್ಸಿಂಗ್. ನನಗೆ ಇನ್ನೊಂದೇನು ಖುಷಿ ಆಯಿತು ಅಂದರೆ ನಿಮ್ಮ ಡಾನ್ಸ್ ಜೊತೆಗೆ ಆ್ಯಕ್ಟಿಂಗು ಮಾಡ್ತಿದ್ದೀರಲ್ಲ ಅನ್ನೋದು ತುಂಬಾ ಖುಷಿ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ನಿಮ್ಮ ಆ್ಯಕ್ಟಿಂಗ್ನ ನಮ್ಮ ಸ್ಟೇಜ್ ಮೇಲೆ ನೋಡೋಕ್ಕೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಯ್ತು ನಿಮ್ಮ ಸ್ಕಿಟ್. ಓವರ್ ಆಲ್ ಇಟ್ ವಾಸ್ ಅಮೇಝಿಂಗ್. ಥ್ಯಾಂಕ್ ಯು ಮ್ಯಾಮ್. ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್ ಯಶಸ್ವಿ ಅವರೇ. ಈ ಸ್ಕಿಟ್ ತುಂಬಾ ಚೆನ್ನಾಗಿತ್ತು. ಒಂದು ಓವರ್ ಆಲ್ ಒಂದು ಸಿನಿಮಾ ನೋಡ್ದಂಗ ಆಯ್ತು. ಯಾಕೆ ಅಂದ್ರೆ ಒಂದು ಕಡೆ ಡ್ರಾಮಾ ಇತ್ತು, ಒಂದ್ ಕಡೆ ಡ್ಯಾನ್ಸ್ ಇತ್ತು. ಇಟ್ಸ್ ಓವರ್ ಆಲ್ ಒಂದು ಪ್ಯಾಕೇಜ್ ಅಂತ ಫೀಲ್ ಆಯ್ತು ನನ್ಗಿದು. ಸೊ ಓವರ್ ಆಲ್ ಹೇಳ್ಬೇಕು, ಈ ಸ್ಕಿಟ್ ಅಂದ್ರೆ ತುಂಬಾ ಕಲರ್ಫುಲ್ ಆಗಿತ್ತು, ನಮ್ ಚಿಟ್ಟೆ ತರ ಇತ್ತು. ಬಟ್ ಏನು ಅಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗೇನೋ ಇತ್ತು, ಆದ್ರೆ ನಮ್ಗೆ ಇಷ್ಟು ಸಾಕಾಗಲ್ಲ, ನಮ್ಗೆ ಇನ್ನೂ ಬೇಕು. ಯಾಕೆ ಈ ಸಲ ಮಜಾ ಭಾರತದ ಮಜಾನೇ ಬೇರೆ. ಸೊ ಇಷ್ಟೋ ತನಕ ನಮ್ಮ ಮಜಾ ಭಾರತದ ಸ್ಟೇಜ್ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಯನ್ನು ಹಾರಿಸಿದಂತಹ ಚಿಟ್ಟೆ ಜೋಡಿಗಳಾದಂತಹ ಯಶಸ್ ಹಾಗೂ ಹರ್ಷಿಕಾ ಪೂಣಚ್ಚ, ಜೊತೆಗೆ ನಮ್ಮ ಆಸ್ಥಾನ ಕಲಾವಿದರನ್ನು ತೀರ್ಪು ಮಾಡುವಂತಹ ತೀರ್ಪುಗಾರರಾದಂತಹ ಮಜಾ ಭಾರತದ ಮಜಾಧಿಪತಿಗಳಾದಂತಹ ರಚಿತಾ ಹಾಗೂ ಗುರುಕಿರಣ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಸ್, ಚಿಟ್ಟೆ ತಂಡನ ಕೇಳಕ್ಕೆ ಇಷ್ಟಪಡ್ತೀನಿ. ಲೈಕ್ ಯು ಸೆಡ್, ಇಲ್ಲಿ ಬಣ್ಣ ಬಣ್ಣದ ಕಲರ್ಫುಲ್ ಆಗಿರೋಂಥದ್ದೆಲ್ಲ ಕಾಣಿಸ್ತು. ಬಟ್ ಓವರ್ ಆಲ್ ಆಗಿ ನಮ್ಮ ಮಜಾ ಭಾರತ ಏನು ಅನಿಸ್ತು? ಫುಲ್ ಕಲರ್ಫುಲ್ ಆಗಿತ್ತು, ಫುಲ್ ಕಲರ್ಫುಲ್. ಪ್ರತಿಯೊಂದು ಲಾಸ್ಟ್ ಸೆಟ್ಟು ಅಷ್ಟೇ ಅದ್ಭುತವಾಗಿ ಹಾಕಿದ್ರು. ಹಾಗೆ ಎಲ್ಲ ಕಲಾವಿದರು ಅಮೇಝಿಂಗ್. ಅವ್ರು ಕೇಳಿದೆ ನಾನು, 1 ವರ್ಷದಿಂದ ಹುಡುಕಿದ, 1 ವರ್ಷ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ. ಆ ಟ್ರೈನಿಂಗ್ ಮಾಡಿರೋದಕ್ಕೆ ಇವತ್ತು ರಿಸಲ್ಟ್ ಸಿಗ್ತಾ ಇದೆ. ಅಷ್ಟು ಅದ್ಭುತವಾಗಿ ಮಾಡಿದ್ರು ಎಲ್ಲ ಒಬ್ರು, ಎಲ್ಲ ಕಲಾವಿದರು. ಚಿಟ್ಟೆ ಮೂಲಕ ಹೇಳ್ಬೇಕು ಅಂದ್ರೆ ಕಲರ್ಫುಲ್ ಆಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ತುಂಬಾ ಎಂಜಾಯ್ ಮಾಡಿದೆ, ತುಂಬಾ ಖುಷಿ ಆಯ್ತು. ಒಬ್ಬ ಮನುಷ್ಯನ್ಗೆ ಯಾವತ್ತು ರಿಲ್ಯಾಕ್ಸೇಷನ್ ಬೇಕು ಅಂತಾರೆ, ಆ ರಿಲ್ಯಾಕ್ಸೇಷನ್ನು ಮಜಾ ಭಾರತ ಕೊಡ್ತಾ ಇದೆ. ನಾವಿಲ್ಲಿ ತಗೊಂಡು ಬಂದಿದ್ದೀವಿ. ಸೊ ಎಲ್ಲ ಇಡೀ ಕರ್ನಾಟಕಕ್ಕೆ ಮಜಾ ಭಾರತ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಸೊ ಇಟ್ಸ್ ಕೀಪ್ ಎಂಟರ್ಟೈನಿಂಗ್ ಎವ್ರಿ ಟೈಮ್, ಎನಿ ಟೈಮ್. ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ಹರ್ಷಿಕಾ, ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ತುಂಬಾ ಒಳ್ಳೆ ಟ್ಯಾಲೆಂಟ್ಗಳನ್ನ ನೋಡಿ ಇವತ್ತು ಮನೆಗೆ ಹೋಗ್ತಾ ಇದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಅಮೇಝಿಂಗ್ ಟ್ಯಾಲೆಂಟ್ಸ್ ಯು ಆಲ್. ನಿಜವಾಗ್ಲೂ ಸೂಪರ್. ತುಂಬಾ ಐ ಹ್ಯಾಡ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಮಜಾ ಭಾರತ ವಿಚ್ ಐ ರಿಮೆಂಬರ್. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಸೊ ಚಿಟ್ಟೆ ಟೀಮ್ಗೆ ನಿಮ್ಮ ಕಡೆಯಿಂದ ಯಾವ ವಿಶಸ್ ಬರ್ಬೋದು? ವಿಶಸ್ ಏನಿಲ್ಲ, ಅವರು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಅವರ ಕಾನ್ಫಿಡೆನ್ಸಲ್ಲೇ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಅಂತ. ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು. ತುಂಬ ಚೆನ್ನಾಗಾಗಲಿ ನಿಮ್ಮ ಸಿನಿಮಾ. ಚಿಟ್ಟೆ ಥರನೇ ಕಲರ್ಫುಲ್ ಆಗಿ ಆರ್ಲಿ. ನಿಮ್ಮ ಪ್ರೊಡ್ಯೂಸರ್ ತುಂಬಾ ಚೆನ್ನಾಗಿ ದುಡ್ಡು ಆಗಲಿ ಆ್ಯಂಡ್ ಸಕ್ಸಸ್ಫುಲ್ ಆಗಿ. ಎಸ್, ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಗೇನ್. ವಿಶಿಂಗ್ ಆಲ್ ದ ಬೆಸ್ಟ್. ಆಫ್ ಕೋರ್ಸ್ ನನ್ನ ವಿಶಸ್ ಯಾವತ್ತೂ ನಿಮ್ಮ ಜೊತೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಚಿಟ್ಟೆ ಚೆನ್ನಾಗಾಗಲಿ, ಒಳ್ಳೆ ಹೆಸರು ಬರಲಿ, ಒಳ್ಳೆ ಬಿಸ್ನೆಸ್ ಆಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಪ್ರತಿಯೊಂದು ಎಪಿಸೋಡ್ ಕೊನೆಗೂ ಈ ಒಂದು ಮಜಾ ಭಾರತದ ಮಜಾ ನಾಯಕರಾದಂಥ ನಿರಂಜನ್ ದೇಶಪಾಂಡೆ ಅವರು ಏನಾದರೂ ಒಂದು ಹೇಳ್ತಾ ಇರ್ತಾರೆ. ಇವತ್ತು ಕೂಡ ನಾನು ತುಂಬ ಡೀಪ್ ಆಗಿ ಯೋಚನೆ ಮಾಡಿ ಏನೋ ಹೇಳಬೇಕು ಅಂತ ಯೋಚನೆ ಮಾಡಿದ್ದೀನಿ. ಏನು ಅಂದರೆ, ಊಟ ಮಾಡಿ, ನಿದ್ದೆ ಮಾಡಿ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನಾವೇನೋ ಮಾಡಬೇಕಲ್ಲ, ಅದೇನು ಚಿಟ್ಟೆ ಚಾಲೆಂಜ್.